ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಶುಭೋದಯ ಕರ್ನಾಟಕದ 2ನೇ ಆವೃತ್ತಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಮಂಗಳೂರಿನ ಬೆಳ್ತಂಗಡಿಯ 8ರ ಹರೆಯದ ಪೋರ ತನ್ನ ತಾತ ಹಾಗೂ ಅಪ್ಪನ ಭಜನೆಯ ಆಸಕ್ತಿಯಿಂದ ಸಂಗೀತದ ಕ್ಷೇತ್ರಕ್ಕೆ ಪ್ರೇರೇಪಣೆಗೊಳ್ತಾರೆ. ಸಂಗೀತದ ಕ್ಷೇತ್ರದ ಪ್ರೇರೇಪಣೆ ಪ್ರಾರಂಭವಾದದನ್ನು ಕಂಡು ತಂದೆಗೆ ಅನಿಸುತ್ತಂತೆ, ಮಗನಲ್ಲಿ ಸಂಗೀತದೊಂದು ಆಸಕ್ತಿ ಇದೆ, ಇವನನ್ನ ಸಂಗೀತ ಕ್ಷೇತ್ರಕ್ಕೆ ತೊಡಗಿಸಬೇಕು ಅಂತ. ಹಾಗಾಗಿ ಬೆಳ್ತಂಗಡಿಯ ಮಂಗಳೂರಿನಿಂದ ಹಿಡಿದು ಹುಬ್ಬಳ್ಳಿಯಿಂದ ಮುಂಬೈ, ಮುಂಬೈನಿಂದ ಬೆಂಗಳೂರು, ಬೆಂಗಳೂರಿನಿಂದ ವಿದೇಶದವರೆಗೂ ಕೂಡ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಸುಧೆಯನ್ನ ಹರಡುವಂತೆ ಮಾಡಿದ್ದಾರೆ. ಸಹಜವಾಗಿ ಹೊಸ ತಲೆಮಾರಿನವರಿಗೆ ಶಾಸ್ತ್ರೀಯ ಸಂಗೀತದ ಗಮಲು ಹೆಚ್ಚಾಗಿ ನಂಟು ಬೆಸೆಯೋದಿಲ್ಲ ಅನ್ನೋ ಮಾತಿದೆ. ಆದ್ರೆ ಆ ಮಾತಿಗೆ ನಮ್ಮ ಕಾರ್ಯಕ್ರಮದ ಅತಿಥಿ ವಿರುದ್ಧ. ಯಾಕಂದ್ರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನ ಕಲಿಯೋದ್ರ ಮುಖೇನ, ಕಲಿತು ಮೈಗೂಡಿಸಿಕೊಳ್ಳುವ ಮುಖೇನ, ಕಲಿತು ಮೈಗೂಡಿಸಿಕೊಂಡು ಹೊಸ ತಲೆಮಾರಿಗೆ ಧಾರೆ ಎರೆಯುವ ಮುಖೇನ ಇವರು ಮನೆ ಮಾತಾಗಿದ್ದಾರೆ. ಕಿರಾಣ ಘರಾಣದ ಪ್ರತಿನಿಧಿ ಎನ್ನಿಸಿಕೊಂಡಿದ್ದಾರೆ. ಕರ್ನಾಟಕ, ಭಾರತ ಮಾತ್ರವಲ್ಲದೆ ಲಂಡನ್, ಅಮೆರಿಕ, ಮಸ್ಕತ್, ದುಬೈನಲ್ಲೂ ಕೂಡ ಅಪಾರ ಸಂಗೀತ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯಕರು ಅಂದಾಗ ಬರೀ ಗಾಯನಕ್ಕಷ್ಟೇ ಸೀಮಿತನಾ? ಖಂಡಿತ ಅಲ್ಲ. ಸಂಯೋಜನೆಯಲ್ಲೂ ಕೂಡ ಆಸಕ್ತಿಯನ್ನು ಹೊಂದಿದ್ದಾರೆ. ಕನ್ನಡದ ವೆಡ್ಡಿಂಗ್ ಗಿಫ್ಟ್ ಹಾಗೂ ನಿರುತ್ತರ ಸಿನಿಮಾಗಳಿಗಾಗಿ ಹಾಡಿದ್ದಾರೆ, ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳೋಣ. ಬಾಲಚಂದ್ರ ಪ್ರಭು ಇವರು ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯಕರು ಹಾಗೂ ಸಂಯೋಜಕರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಸರ್. ತಮ್ಮ ಬಗ್ಗೆ ತುಂಬಾ ಮಾತನಾಡೋದಿದೆ. ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದೊಳ್ಳೆ ಮಾತನ್ನ ನೋಡ್ಕೊಂಬರೋಣ. ಇವತ್ತಿನ ಒಂದೊಳ್ಳೆ ಮಾತು ಬೀಚಿಯವರ ಸುಂದರ ಸಾಲುಗಳು. ಅದು ಬೇಕು ಇದು ಬೇಡ ಎಂದಿಗೂ ಅನಬೇಡ, ಬಂದಿದೆ ಪಾಲಿಗೆ ಕಣ್ಮುಚ್ಚಿ ನುಂಗು, ಅದು ಇದನ್ನ ಕೊಡುವವನು ಅರಿಯನೇ ನಿನ ಹಿತವ, ಅದ ಅವಗೆ ಬಿಡು ಆ ಹೊಣೆ ನಿನಗೆ ಕೊತಿಮ್ಮ. ಬೀಚಿಯವರ ಸಾಹಿತ್ಯದಲ್ಲಿ ಬಹಳ ಸೊಗಸಾಗಿ ಬರೆಯೋದೇನಂತ ಹೇಳಿದ್ರೆ, ನಿಮಗೆ ಏನ್ ಬೇಕು ಅನ್ನೋದನ್ನ ಪ್ರಕೃತಿ ಆಗಿರಬಹುದು, ದೇವರಾಗಿರಬಹುದು, ಕಾಲಕ್ಕೆ ತಕ್ಕಂತ ಕೊಡ್ತಾನೆ. ನನಗಿದು ಬೇಕು ಅಥವಾ ಬೇಡ ಅನ್ನುವಂತಹ ಒಂದು ಯಾವಾಗ್ಲೂ ವೈಮನಸ್ಸು ಇರಬಾರ್ದು. ನಿಮಗೆ ಬೇಕಾದದ್ದು ಬೇಡದ್ದು ಏನು ಅನ್ನೋದನ್ನ ದೇವರಿಗೂ ಮತ್ತೆ ಪ್ರಕೃತಿಗೆ ಗೊತ್ತಿರುತ್ತೆ ಅನ್ನೋದು. ಸರ್, ತಮ್ಮ ಬಗ್ಗೆ ಪರಿಚಯ ಮಾಡ್ತಾ ಇದ್ದೆ. ತಮ್ಮನ್ನ ನಮ್ಮ ಕರ್ನಾಟಕ, ಭಾರತ ದೇಶದ ಒಂದು ರೀತಿಯಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಪ್ರತಿನಿಧಿಯಾಗಿ ವಿದೇಶದಲ್ಲಿ ಕಾಣ್ತಾರೆ ಅಂತ ಹೇಳಿದೆ. ಮಾತಿಗೆ ಇಳಿಯೋಕ್ಕಿಂತ ಮುಂಚಿತವಾಗಿ ಒಂದು ಹಾಡಿನೊಂದಿಗೆ ಪ್ರಾರಂಭ ಮಾಡೋಣ. ಇವತ್ತು ಬಾಲಚಂದ್ರ ಪ್ರಭು ಅವರಿಗೆ ಹಾಡಿಗೆ ಸಾಥ್ ನೀಡೋದಕ್ಕೆ ನಮ್ಮ ಜೊತೆಗೆ ತಬಲಾದಲ್ಲಿ ಶ್ರೀವತ್ಸ್ ಶರ್ಮಾ ಅವರು ಇರ್ತಾರೆ. ಇವರು ಕೂಡ ಎ ಗ್ರೇಡ್ ಕಲಾವಿದರು, ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ. ಸರ್, ಯಾವ ಗೀತೆಯೊಂದಿಗೆ ಪ್ರಾರಂಭ ಮಾಡೋಣ? ನಾನು ಭೈರಾಗಿ ಭೈರವ್ ಅಂತ ಒಂದು ಮುಂಜಾನೆ ರಾಗ, ಅದನ್ನೊಂದು ಪ್ರಸ್ತುತಪಡಿಸ್ತೇನೆ. ಖಂಡಿತ ಸರ್. ಆ ಆ
ही गुण गावे गावे तेरो ही गुण गावे गावे तेरो ही गुण गावे गावे तजत सकल मोह पाश नाम जपत शंकर मदनारी तेरो ही गुण गावे गावे तेरो ही गुण गावे गावे तेरो ही गुण गावे गुण गावे गावे तेरो ही गुण गावे जगतधारी ऋत पिनाक गले सोहत रुंडमाल गंगाधर त्रिपुरारी तेरो ही गुण गावे गावे तेरो ही गुण गावे आ आ तेरो ही गुण गावे गुण गावे गावे तेरो ही गुण गावे तेरो ही गुण गावे तेरो ही गुण गावे ಆಹಾ, ಎಂಥ ಅದ್ಭುತವಾದ ಪ್ರಾರಂಭ. ಬಹಳ ಸಂತೋಷ ಆಯಿತು, ಮನಸ್ಸಿಗೆ ಒಂದು ರೀತಿ ಮುದ ನೀಡುವಂತಹದ್ದು. ನಾನು ಆರಂಭದಲ್ಲಿ ತಮ್ಮ ಬಗ್ಗೆ ಪರಿಚಯಿಸಬೇಕಾದ್ರೆ ಹೇಳಿದೆ, ತಮ್ಮ ತಾತ ಅವರು ಹಾಗೆ ತಂದೆಯವರಿಂದ ತಮಗೆ ಈ ಭಜನೆಯ ಪ್ರೇರೇಪಣೆ ಆಯಿತು ಅಂತ ಹೇಳಿ. ಪ್ರಾಯಶಃ ನಾವು ಬೆಳ್ತಂಗಡಿ ದಿನಗಳಿಗೆ ವಾಪಸ್ ಹೋಗಬೇಕಾಗತ್ತೆ. ಸೊ ಇವತ್ತಿಗೆ ನೆನಪಿಸಿಕೊಂಡಾಗ, ಇಷ್ಟೆಲ್ಲ ಸಂಗೀತ ಕ್ಷೇತ್ರದಲ್ಲಿ ಮುಂದೆ ಬಂದಾಗ ನಮ್ಮ ತಳಹದಿ ರೂಟ್ಸ್ ಅಂತ ಏನು ಹೇಳ್ತೀವಿ ಅದು ಬಹಳ ಮುಖ್ಯ ಆಗುತ್ತೆ. ತಮ್ಮ ತಂದೆ ಹಾಗೂ ತಾತನವ್ರನ್ನ ಹೇಗೆ ನೆನಪಿಸ್ಕೊಳ್ತೀರಿ? ನೋಡಿ, ನಾನು ಹುಟ್ಟಿ ಬೆಳೆದದ್ದು ಬೆಳ್ತಂಗಡಿಯಲ್ಲಿ. ಅಲ್ಲಿ ಲಾಯ್ಲಾ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಅಲ್ಲಿ ನನ್ನ ತಂದೆಯವರಾದ ಮೂರ್ಜೆ ದೇವದಾಸ ಪ್ರಭು, ಆಮೇಲೆ ನನ್ನ ಅಜ್ಜ ಮೂರ್ಜೆ ಕೇಶವ ಪ್ರಭುಗಳು, ಇವರು ಆ ದೇವಸ್ಥಾನದಲ್ಲಿ ಸಂಕೀರ್ತನೆ ಭಜನೆ ಮಾಡಿಕೊಂಡೇ ಬೆಳೆದವರು. ಆ ವಾತಾವರಣದಲ್ಲಿ ನನಗೂ ಒಂದು ಬೆಳೀಲಿಕ್ಕೆ ಅವಕಾಶ ಸಿಕ್ತು. ಅವರು ಭಜನೆ ಹೋಗ್ತಿದ್ರು, ನನ್ನನ್ನು ಕರ್ಕೊಂಡು ಹೋಗ್ತಿದ್ರು, ನಾನು ಭಜನೆ ಹಾಡಲಿಕ್ಕೆ ಶುರು ಮಾಡಿದೆ. ಹಾಗೆ ಆ ವಾತಾವರಣದಲ್ಲಿ ಬೆಳೆದು ಒಂದು ಸಂಗೀತದ ಕಡೆ ಒಂದು ಒಲವು ಬಂತು. ಕರಾವಳಿ ಅಂದಾಗ ನಮಗೆ ಮಂಗಳೂರು ಭಾಗ ಅಂದಾಗ ಸಾಕಷ್ಟು ಕಲೆ ಪ್ರಚಲಿತದಲ್ಲಿದೆ. ಒಂದು ಕಡೆ ಯಕ್ಷಗಾನ ಇದೆ, ಇನ್ನೊಂದು ಕಡೆ ಚಂಡೆ ಇದೆ, ಬೇರೆ ಬೇರೆ ಕಲಾ ಪ್ರಕಾರಗಳಿದ್ದಾಗ ತಾವು ಭಜನೆನೇ ಮೊದಲು ಕಲ್ತಿದ್ರಿಂದಲೇ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದೆಡೆಗೆ ಒಲವು ಬಂತ, ಅಥವಾ ಅದು ಹೇಗೆ ಸಾಧ್ಯ ಆಯಿತು ಅಂತ ಹೇಳಿ? ಯಾಕಂದ್ರೆ ಆರಂಭದಲ್ಲಿ ತಮಗೆ ಗೊತ್ತಿರ್ಲಿಕ್ಕಿಲ್ಲ ನನ್ನ ಭವಿಷ್ಯ ಇದರಲ್ಲೇ ರೂಪುಗೊಳ್ಳುತ್ತೆ ಅನ್ನೋದು ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ಹವ್ಯಾಸವಾಗಿ ಹಾಡ್ತಿದ್ರೇನೋ ತಾವು, ಇಲ್ಲ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನೇ ಕಲಿಬೇಕು ಅನ್ನೋದಕ್ಕೆ ಯಾರು ಪ್ರಮುಖ ಕಾರಣ ಆದ್ರು? ಖಂಡಿತ ಸಣ್ಣವರಿರ್ಬೇಕಾದ್ರೆ ಗೊತ್ತಿರಲಿಲ್ಲ ಇದೇ ನಾನು ವೃತ್ತಿಯನ್ನಾಗಿ ತಗೊಳ್ತೀನಿ ಅಥವಾ ಇಷ್ಟೊಂದು ಸಂಗೀತ ಕಲಿತೀನಿ, ಆಳವಾಗಿ ಕಲಿತೀನಿ ಅಂತ. ಪ್ರಾರಂಭ ಮಾಡಿದ್ದು ಭಜನೆಗಳ ಹಾಡುವ ಮುಖಾಂತರ. ಆದರೆ ನನ್ನ ತಂದೆಯವರು ಮನೆಯಲ್ಲಿ ಶಾಸ್ತ್ರೀಯ ಸಂಗೀತದ ಕ್ಯಾಸೆಟನ್ನು ಹಾಕೋದು, ರೇಡಿಯೋ ಹಾಕೋದು, ದೂರದರ್ಶನದಲ್ಲಿ ಹಲವಾರು ಕಾರ್ಯಕ್ರಮಗಳು ಬರ್ತಿದ್ವು ಶಾಸ್ತ್ರೀಯ ಸಂಗೀತದ್ದು. ಅದನ್ನು ಬೆಳಗ್ಗೆ ಹಾಕೋದು, ಸಾಯಂಕಾಲ ಅದನ್ನೇ ಎಪಿಸೋಡ್ಗಳನ್ನು ಹಾಕೋದು. ಅದನ್ನು ನೋಡ್ತಾ ನೋಡ್ತಾ ಹಿಂದೂಸ್ತಾನಿ, ಪರ್ಟಿಕ್ಯುಲರ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಕಡೆ ನನ್ನ ಒಲವು ಜಾಸ್ತಿ ಆಯಿತು. ಬೆಳ್ತಂಗಡಿಯಲ್ಲಿ ಯಾರೂ ಗುರುಗಳಿರಲಿಲ್ಲ ಕಲೀಲಿಕ್ಕೆ. ಆದರೆ ನನ್ನ ತಂದೆಯವರಿಗೆ ಪ್ರಾಥಮಿಕ ಶಿಕ್ಷಣ ಇತ್ತು ಶಾಸ್ತ್ರೀಯ ಸಂಗೀತದಲ್ಲಿ. ಆದ್ದರಿಂದ ಅವ್ರ ಹತ್ರ ನಾನು ಪ್ರಾಥಮಿಕ ಶಿಕ್ಷಣವನ್ನು ಕಲಿತೆ, ಅವ್ರ ಹತ್ರ ಶಾಸ್ತ್ರೀಯ ಸಂಗೀತವನ್ನು ಕಲಿತೆ. ಆದರೆ ನನ್ನ ಜೀವನದಲ್ಲಿ ಒಂದು ಪರಿವರ್ತನೆ ಆಗಿದೆ. ಅಂದರೆ ನನಗೆ ಕಲಿಬೇಕಂತ ಒಂದು ಹಂಬಲ ಇತ್ತು. ಆದರೆ ಮಂಗಳೂರಿನಲ್ಲಿ ಬೆಳ್ತಂಗಡಿಯಲ್ಲಿ ಅಂಥ ಊರಿನಲ್ಲಿ ಆವಾಗ ಶಾಸ್ತ್ರೀಯ ಸಂಗೀತವನ್ನು ಕಲಿಸುವಂಥವರು ಯಾವುದೇ ಗುರುಗಳು ಇರಲಿಲ್ಲ. ಅಂದರೆ
ನನಗೆ ಸಿಗಲಿಲ್ಲ. ಆದರೆ ನಾವು ಕಾರಣಾಂತರಗಳಿಂದ ಹುಬ್ಳಿಗೆ ನಮಗೆ ಹೋಗಬೇಕಾಯಿತು. ನಾವು ಫ್ಯಾಮಿಲಿ ಶಿಫ್ಟ್ ಆದ್ವಿ. ಅಲ್ಲಿ ಹೋದಾಗ ಅದೊಂದು ಕಲಾನಗರಿ, ಹುಬ್ಬಳ್ಳಿ ಅಂದರೆ ಕಲಾನಗರಿ. ಇವೆಲ್ಲ ದೊಡ್ಡ ದೊಡ್ಡ ಸಂಗೀತ ದಿಗ್ಗಜರು, ಪಂಡಿತ್ ಭೀಮಸೇನ್ ಜೋಶಿ, ಸವಾಯಿ ಗಂಧರ್ವರು, ಗಂಗೂಬಾಯಿ ಹಾನಗಲ್ಲು, ಆಮೇಲೆ ಬಸವರಾಜ ರಾಜಗುರು, ಮಲ್ಲಿಕಾರ್ಜುನ್ ಮನ್ಸೂರ್, ಸೋ ಆ್ಯಂಡ್ ಸೋ. ಅಂದರೆ ಹೇಳ್ತಾ ಹೋದರೆ ಹೌದು, ಪಟ್ಟಿ ತುಂಬ ದೊಡ್ಡದಿದೆ. ಅಲ್ಲಿ ಹೋದ ಕೂಡಲೇ ಆ ವಾತಾವರಣ ನೋಡಿ, ಅಂದರೆ ಎವ್ರಿ ಅದರ್ ಡೇ ಕಾರ್ಯಕ್ರಮಗಳು, ಪೇಪರಲ್ಲಿ, ನ್ಯೂಸ್ ಪೇಪರಲ್ಲಿ ನೋಡಿದರೆ ಈ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಗಾಯನ, ವಾದನ, ಹೀಗೆ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರ್ತಿತ್ತು. ಸೊ ನಾನು ಸ್ಟಾರ್ಟ್ ಮಾಡಿದೆ, ಅಲ್ಲಿ ಹೋಗಿ ಅಟೆಂಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಕಾರ್ಯಕ್ರಮ. ನನ್ನ ತಂದೆಯವರು ಹೋಗ್ತಿದ್ರು, ಅವ್ರ ಜೊತೆನೇ ಹೋಗೋದು. ಹೋಲ್ ನೈಟ್ ಕಾರ್ಯಕ್ರಮ, ಅಂದರೆ ಸಾಯಂಕಾಲ ಶುರು ಆಗೋದು 8 ಗಂಟೆಗೆ, ಮುಂಜಾನೆ 8 ಗಂಟೆ ತನಕ ನಡೀತಾ ಇರ್ತದೆ. ಬೇರೆ ಬೇರೆ ಆರ್ಟಿಸ್ಟ್ಗಳು, ನಾಡಿನ ದೊಡ್ಡ ದೊಡ್ಡ ಆರ್ಟಿಸ್ಟ್ ಬರ್ತಿದ್ರು. ಹಾಗೆ ಕಲ್ತು ಅದೊಂದು ಇನ್ನೂ ಒಂದು ಹಂಬಲ ಜಾಸ್ತಿ ಆಯಿತು, ಇನ್ನೂ ಶಾಸ್ತ್ರೀಯ ಸಂಗೀತ ಕಲಿಬೇಕು ಅಂತ. ಆಮೇಲೆ ಅದು ಪ್ರಯಾಣ ನಂದು ಮುಂದುವರಿಯಿತು, ಕಲಿಯೋದು. ಓಕೆ, ತಮ್ಮ ಮಾತಿನಲ್ಲಿ ಅದೊಂದು ಉತ್ಸಾಹ ಇನ್ನೂ ಇದೆ ನೋಡಿ. ಆ ಗುರು ಪರಂಪರೆಯನ್ನು ನೆನಪಿಸ್ಕೊಳ್ಬೇಕಾದ್ರೆ, ಆ ಸಾಧಕರ ನೆನಪನ್ನು ಮೆಲ್ಕು ಹಾಕಬೇಕಾದ್ರೆ ಆ ಒಂದು ಖುಷಿ ತಮ್ಮಲ್ಲಿ ಮೂಡ್ತಿದೆ. ಅಂದರೆ ಸಂಗೀತ ಅಥವಾ ಕಲೆಗಿರುವಂತಹ ಶಕ್ತಿಯೇ ಅಂಥದ್ದು. ಯಾರನ್ನಾದ್ರೂ ಸ್ವಲ್ಪ ಆಸಕ್ತಿ ಇದೆ ಅಂದವ್ರನ್ನ ಸಹಜವಾಗಿ ಸೆಳೆದು ಬಿಡುತ್ತೆ ಅಂತ. ಅಮ್ಮ ಏನು ಹೇಳ್ತಿದ್ರು? ತಾತ ತಂದೆಯಿಂದ ತಮಗೆ ಕಲೆ ಬಂದಿತ್ತು, ಅಮ್ಮನ ಪಾತ್ರ ಏನಿತ್ತು ತಮ್ಮ ಬಾಲ್ಯದಲ್ಲಿ? ಅಮ್ಮನ ಪಾತ್ರ ಏನಿಲ್ಲ, ಅಮ್ಮ ಸಪೋರ್ಟ್ ಮಾಡ್ತಿದ್ರು. ಅವರು ಹಾಡ್ತಿದ್ರು, ಭಜನೆಗಳನ್ನು ಹಾಡ್ತಿದ್ರು. ಯಾಕಂದರೆ ನಾವು ಬೆಳೀತಾ ಬರಬೇಕಾದ್ರೆ ನನ್ನ ತಂದೆಯವರು ಕೆಲಸದ ನಿಮಿತ್ತ ಆಚೆ ಇರ್ತಿದ್ರು, ಮನೆಯಿಂದ ಆಚೆ ಇರ್ತಿದ್ರು. ಆದರೆ ಮನೆಯಲ್ಲಿ ಇರಬೇಕಾದ್ರೆ ತಾಯಿಯನ್ನು ನೋಡ್ಕೊಳ್ಳೋರು. ಸಾಯಂಕಾಲ ನಮಗೆ ಭಜನೆ ಮಾಡಲಿಕ್ಕೆ ಕೂತ್ಕೊಳ್ಸೋರೆ ಅವರೇ. ದಿನಾಲು ಸಾಯಂಕಾಲ 7 ಗಂಟೆ ಅಂದ್ಕೂಳೆ ಭಜನೆ ಮಾಡಬೇಕು, ಒಂದು ಅರ್ಧ ಗಂಟೆ ಆದರೂ ಒಂದು ಹಾಡಬೇಕು. 4-5 ಭಜನೆ ಹಾಡಿದ ಮೇಲೇ ಊಟ ಅಂತ, ಹಾಗೇ ಇತ್ತು ನಮ್ಮ ಮನೆಯಲ್ಲಿ. ಸೊ ಆದ್ರಿಂದ ಅವ್ರದ್ದು ಪಾತ್ರ ತುಂಬ ದೊಡ್ಡದಿದೆ. ಹೌದು. ಏನಾದರೂ ಭಜನೆ ನೆನಪಿದೆಯಾ? ಯಾವುದು ಹಾಡ್ತಿದ್ರಿ ಹೆಚ್ಚಾಗಿ ಅಂತ ಹೇಳಿ? ಆವಾಗ ಅದು ಭಜನೆ ತಾಯಿ ಒಂದು ರೆಗ್ಯುಲರ್ ಹಾಡ್ತಿದ್ರು, ಅದು ಭಜನೆ ಇದೆ, ಅದೇ ಹಾಡ್ತಾ ಇದ್ರು. ಹೌದು. ನಾನು ಈಗ ನನ್ನ ಗುರುಗಳು ಒಂದು ಕಂಪೋಸ್ ಮಾಡಿದ್ರು, ಆ ಹಾಡನ್ನು ನಾನು ಒಂದು ಪ್ರಸ್ತುತ. ಮುಂದೆ ತಾವು ಗುರು ಪರಂಪರೆ ಬಗ್ಗೆ ಕೂಡ ಮಾತನಾಡೋರಿದ್ದೀವಿ. ಈ ಹಾಡನ್ನು ಹಾಡಿದ ಬಳಿಕ ನಾವು ತಮ್ಮ ಗುರು ಪರಂಪರೆಗೆ ಹೋಗೋಣ. ಮೆನ್ಷನ್ ಮಾಡ್ತೀನಿ. ಖಂಡಿತ. ಹೌದು. ಬೆಳ್ತಂಗಡಿಯಲ್ಲಿ, ಮಂಗಳೂರಿನಲ್ಲಿ ತಂದೆಯಿಂದ ಸಂಗೀತವನ್ನು ಕಲಿತು ಅದಾದ್ಮೇಲೆ ಹುಬ್ಬಳ್ಳಿಯಲ್ಲಿ ಪೂರ್ಣ ಪ್ರಮಾಣದ ಸಂಗೀತದ ಬದುಕಿಗೆ ತೆರೆದುಕೊಳ್ತಾರೆ. ಖಂಡಿತ ಸರ್. ಇನ್ನೂ ದಯ ಬಾರದೆ ದಾಸನ ಮೇಲೆ, ಇನ್ನೂ ದಯ ಬಾರದೆ ದಾಸನ ಮೇಲೆ, ಇನ್ನೂ ದಯ ಬಾರದೆ ದಾಸನ ಮೇಲೆ, ಇನ್ನೂ ದಯ ಬಾರದೆ ದಾಸನ ಮೇಲೆ. ಪನ್ನಗ ಶಯನ ಪಾಲ್ಗಡಲೊಡೆಯನೆ ರಂಗ, ಪನ್ನಗ ಶಯನ ಪಾಲ್ಗಡಲೊಡೆಯನೆ ರಂಗ, ಇನ್ನೂ ದಯ ಬಾರದೆ ದಾಸನ ಮೇಲೆ, ಇನ್ನೂ ದಯ ಬಾರದೆ. ನಾನಾ ದೇಶಗಳಲ್ಲಿ, ನಾನಾ ಕಾಲಗಳಲ್ಲಿ, ನಾನಾ ದೇಶಗಳಲ್ಲಿ, ನಾನಾ ಕಾಲಗಳಲ್ಲಿ, ನಾನಾ ಯೋನಿಗಳಲ್ಲಿ ಅಳಿದು ಪುಟ್ಟಿ, ನಾನಾ ಯೋನಿಗಳಲ್ಲಿ ಅಳಿದು ಪುಟ್ಟಿ, ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು, ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು, ನೀನೇ ಗತಿಯೆಂದು, ನೀನೇ ಗತಿಯೆಂದು, ನೀನೇ ಗತಿಯೆಂದು ನಂಬಿದ ದಾಸನ ಮೇಲೆ, ಇನ್ನೂ ದಯ ಬಾರದೆ ದಾಸನ ಮೇಲೆ, ಇನ್ನೂ ದಯ ಬಾರದೆ ದಾಸನ ಮೇಲೆ. ಪನ್ನಗ ಶಯನ ಪಾಲ್ಗಡಲೊಡೆಯನೆ ರಂಗ, ಇನ್ನೂ ದಯ ಬಾರದೆ, ಇನ್ನೂ ದಯ ಬಾರದೆ, ಇನ್ನೂ ದಯ ಬಾರದೆ.
ಇವತ್ತು ಗಡಿಯಾರ ದಯೆ ನಮ್ಮ ಮೇಲೆ ಇರಬೇಕು ಅಂತ ನಾನು ಅಪೇಕ್ಷೆ ಪಡ್ತೀನಿ. ಸ್ವಲ್ಪ ಸಮಯ ನಿಧಾನ ಕೊಡಬೇಕು ಅಂತ ಎಷ್ಟೊಂದು ಹಾಡುಗಳನ್ನು ಕೇಳೋದಕ್ಕೆ ಬಾಕಿ ಇದೆ. ಹಾಗಾಗಿ ತಾವು ತಮ್ಮ ಗುರುಗಳು ಕಲಿಸಿದ ಹಾಡು ಅಂತ ಹೇಳಿದ್ರಿ. ಒಂದು ಸಣ್ಣ ಪ್ರಶ್ನೆ ತೆಗೆದುಕೊಳ್ತೀನಿ. ಬೆಳ್ತಂಗಡಿಯ ಮಂಗಳೂರು ಒಂದು ಚಿತ್ರ ನಾನು ಗಮನಿಸ್ತಾ ಇದ್ದೇವೆ ತೆರೆ ಮೇಲೆ. ಯಾರು ಅಂತ ಪರಿಚಯಿಸಬಹುದಾ? ಹೌದು, ನನ್ನ ಲೆಫ್ಟ್ ಸೈಡಲ್ಲಿ ಅವರು ಪಂಡಿತ್ ಭೀಮಸೇನ್ ಜೋಶಿ ಅವರು, ಭಾರತ ರತ್ನ ಪಂಡಿತ್ ಭೀಮಸೇನ್ ಜೋಶಿ ಅವರು. ರೈಟ್ ಸೈಡಲ್ಲಿ ನಿಂತವರು ನನ್ನ ಗುರುಗಳು ದಿವಂಗತ ಪಂಡಿತ್ ಶ್ರೀಪತಿ ಪಾಡಿಗಾರ್, ಹುಬ್ಬಳ್ಳಿ. ಹೌದು, ಇವರೇ. ಅದು ಅವರು ಯಂಗರ್ ಡೇಸಲ್ಲಿ ಇರಬೇಕಾದ್ರೆ ತಮ್ಮ ಗುರುಗಳು. ಹೌದು. ಗುರು ಪರಂಪರೆ ಅಂದಾಗ ಬಹಳ ಖುಷಿ ಆಗುತ್ತೆ. ನಾನು ಏನು ಪ್ರಶ್ನೆ ತಗೊಂಡು ಹೊರಟೆ ಅಂದರೆ, ಬೆಳ್ತಂಗಡಿಯ ಮಂಗಳೂರಿಂದ ಹುಬ್ಬಳ್ಳಿ ಹೊರಟಾಗ ಭಾಷೆ, ಸೊಗಡು ಎಲ್ಲವೂ ಕೂಡ ಒಂದು ಬೇರೆ ಇದ್ದೇ ಅಲ್ಲ, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಅನ್ನೋ ರೀತಿ ಏನು ಬದಲಾವಣೆ ಅನ್ನಿಸ್ತು ಅಲ್ಲಿಂದ ಇಲ್ಲಿಗೆ ಬಂದಾಗ? ಪ್ರಾಯಶಃ ಸಂಗೀತದ ನಾಡಿ ಸೇಮ್ ಇದ್ರೂ ಕೂಡ ಭಾಷೆ, ಅವರು ಹೇಳ್ಕೊಡುವಂತಹ ಶೈಲಿ, ಆಸ್ವಾದಿಸೋ ಬಗ್ಗೆ ಸ್ವಲ್ಪ ವ್ಯತ್ಯಾಸ ಕಂಡುಕೊಂಡ್ರೆ ಏನಾದರೂ? ಖಂಡಿತ. ನಾನು PUC ಮಾಡಿ ಆ್ಯಕ್ಚುಲಿ ನಾವು ಶಿಫ್ಟ್ ಆಗಿದ್ವಿ ಹುಬ್ಳಿಗೆ. ಅಲ್ಲಿ ನಾನು ಡಿಗ್ರಿ ಕಲೀಲಿಕ್ಕೆ ಶುರು ಮಾಡಿದೆ. ಡಿಗ್ರಿ ಹೋದಾಗ ಕನ್ನಡ ಟೋಟಲಿ ಡಿಫರೆಂಟ್. ನಾವು ಮಂಗಳೂರಲ್ಲಿ ಮಾತಾಡೋ ಕನ್ನಡ ಬಿಡಿಸಿ ಕನ್ನಡ, ಹೌದು, ನಾವು ಟೆಕ್ಸ್ಟ್ ಬುಕ್ ಕನ್ನಡ ಥರ ಮಾತಾಡ್ತೀವಿ. ಅಲ್ಲಿ ಹುಬ್ಳಿಯಲ್ಲಿ ಹೋದರೆ ಅದು ಬೇರೆ ಒಂದು ಡೈಲೆಕ್ಟು ಕನ್ನಡದ್ದು. ಫಸ್ಟ್ ಆಫ್ ಆಲ್ ನಂಗೆ ಅವ್ರು ಏನು ಮಾತಾಡ್ತಾರಂತಲೇ ಅರ್ಥ ಆಗ್ತಿರ್ಲಿಲ್ಲ. ಮತ್ತು ನಾನು ಏನಾದರೂ ಮಾತಾಡಿದರೆ ಅವ್ರು ತಮಾಷೆ ಮಾಡೋರು ನನಗೆ, ಹಾಗಿತ್ತು. ಆದರೆ ಗುರುಗಳ ಬಗ್ಗೆ ಹೇಳಬೇಕಾದ್ರೆ, ನನ್ನ ಗುರುಗಳು ಉಡುಪಿಯವರು, ಮೂಲತಃ ಉಡುಪಿಯವರು. ಆದರೆ ಅವರು ರೆಸ್ಟೋರೆಂಟ್ ಬಿಸ್ನೆಸ್ಸಲ್ಲಿ ಇದ್ದವರು. ಸೊ ಅವರಿಗೆ ಹುಬ್ಬಳ್ಳಿಯಲ್ಲಿ ಸ್ಟೇಷನ್ ರೋಡಲ್ಲಿ ಬಾಂಬೆ ರೆಸ್ಟೋರೆಂಟ್ ಅಂತ ಇತ್ತು. ಅವರ ತಂದೆಯ ಕಾಲದಿಂದ ಅದನ್ನು ನಡೀತಾ ಬಂದಿದೆ, ತುಂಬ ಹಳೆಯದು. ಸೊ ನನ್ನ ಗುರುಗಳು ತುಂಬ ವರ್ಷ ಮುಂಚೆ ಹುಬ್ಳಿಗೆ ಮೂವ್ ಆಗಿದ್ರು ಉಡುಪಿಯಿಂದ. ಆದರೆ ಅವರು ಕನ್ನಡ ಮಾತ್ರ ಸೇಮ್ ಇತ್ತು, ಅವರು ತುಳುನೂ ಮಾತಾಡ್ತಿದ್ರು. ಸೊ ನನ್ನ ಜೊತೆ ತುಳು ಜಾಸ್ತಿ ಮಾತಾಡ್ತಿದ್ರು. ಮತ್ತು ಕನ್ನಡದಲ್ಲಿ ಮಾತಾಡಬೇಕಾದ್ರೆ ಹುಬ್ಳಿ ಕನ್ನಡ ಮಾತಾಡ್ತಿರ್ಲಿಲ್ಲ. ಆದರೆ ನಾನು ಕಾಲೇಜಲ್ಲಿ ನಾವು ಕಾಲೇಜಲ್ಲಿ ಕಲೀಲಿಕ್ಕೆ ಶುರು ಮಾಡಿದ ಮೇಲೆ, ಒಮ್ಮೆ ಫ್ರೆಂಡ್ಸ್ ಸರ್ಕಲೆಲ್ಲ ಆದಮೇಲೆ, ಆಮೇಲೆ ನಂದು ಕನ್ನಡ ಅದು ಚೇಂಜ್ ಆಯಿತು. ಇವಾಗ ಏನಾಗ್ತಿದೆ ಅಂದರೆ ನನಗೆ ಯಾವ ಕನ್ನಡ ಮಾತಾಡಬೇಕಂತ ಕನ್ಫ್ಯೂಷನ್ ಆಗ್ತಿದೆ. ಯಾಕಂದರೆ ನನ್ನ ಮಂಗಳೂರು ಕನ್ನಡನೂ ಇದೆ, ಹುಬ್ಳಿ ಕನ್ನಡನೂ ಇದೆ, ಈಗ ಬೆಂಗಳೂರು ಬಂದ ಮೇಲೆ ಬೆಂಗಳೂರು ಕನ್ನಡನೂ ಇದೆ. ಸೊ ಹಾಗಾಗಿ ಹೌದು, ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸು. ವರ್ಲ್ಡ್ ಇಸ್ ವೆರಿ ಸ್ಮಾಲ್, ಎಲ್ಲ ಕಡೆನೂ ಎಲ್ಲ ಬಗ್ಗೆ ಜನ ಸಿಗ್ತಾರೆ ನೋಡಿ. ಹೌದು, ಖಂಡಿತ. ಗುರು ಪರಂಪರೆ ಬಗ್ಗೆ ಮಾತನಾಡಬೇಕಾದ್ರೆ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಂದಾಗ ಅದರ ಘಮಲ್ ಗೊತ್ತಿರೋರಿಗೆ ಅದರ ಆಳ, ಅಗಲ, ಸೌಂದರ್ಯ ಚೆನ್ನಾಗಿ ಗೊತ್ತಿರುತ್ತೆ. ಎಲ್ಲೋ ಒಂದು ಕಡೆ ಜನ ಪಾಶ್ಚಾತ್ಯ ಸಂಗೀತದ ಮೊರೆ ಹೋಗಬೇಕಾದ್ರೆ ಎಲ್ಲದೂ ಸ್ವಲ್ಪ ಸ್ಪೀಡ್ ಅಂತ ಇದ್ದಾಗ, ಈ ಬಗೆಯ ಸಂಗೀತವನ್ನು ಆರಿಸ್ಕೊಂಡಾಗ ತಮಗೆ ಯಾವೆಲ್ಲ ರೀತಿಯ ಸವಾಲುಗಳಿತ್ತು? ಯಾಕಂದರೆ ಸಂಗೀತವನ್ನೇ ನಾನು ಬದುಕಾಗಿಸ್ಕೊಳ್ತೀನಿ ಅಂದಾಗ ಅದರಲ್ಲಿ ಎಲ್ಲ ರೂಪುರೇಷೆಯನ್ನು ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ನಾನು ಬರೀ ಕಾರ್ಯಕ್ರಮ ನೀಡಿ ಬದುಕು ಸಾಗಿಸ್ತೀನಾ, ಅಥವಾ ನಾನು ಪಾಠ ಹೇಳ್ತೀನಾ, ಅಥವಾ ಇದರಲ್ಲಿ ಸಂಯೋಜನೆ ಮಾಡ್ತೀನಾ, ಏನು ಮಾಡಬಹುದು ಮುಂದೆ ಅನ್ನುವಂತಹ ಎಲ್ಲ ಸವಾಲುಗಳಿರುತ್ತೆ. ತಮಗೆ ಸಂಗೀತ ಕಲಿಬೇಕಾದ್ರೆ ಯಾವೆಲ್ಲ ಅಂಶಗಳು ಓಡ್ತಾ ಇತ್ತು ತಲೆಯಲ್ಲಿ ಅಂತ? ಸಂಗೀತ ಕಲಿಬೇಕಾದ್ರೆ ಇಂಥ ತಲೆಗೆ ಏನು ಹೋಗಲೇ ಇಲ್ಲ ನನಗೆ. ಆ್ಯಕ್ಚುಲಿ ಹೇಳಬೇಕಾದ್ರೆ ಸಂಗೀತದಲ್ಲಿ ಇನ್ನೂ ಕಲಿಬೇಕು, ಜ್ಞಾನವನ್ನು ಬೆಳೆಸಬೇಕು, ಚೆನ್ನಾಗಿ ಹಾಡಬೇಕು, ಸಾಧನೆಯನ್ನು ಮಾಡಬೇಕು, ಇಷ್ಟೇ ಇತ್ತು. ಯಾಕಂದರೆ ನಮ್ಮ ಗುರುಗಳು ಪಂಡಿತ್ ಶ್ರೀಪತಿ ಪಾಡಿಗಾರ್ ಅವರು ಒಂದು ಆದರ್ಶ ಗುರುಗಳಲ್ಲ. ಅವರೊಂದು ಶಿಷ್ಯನನ್ನು ಹೇಗೆ ಅಂದರೆ ಖಾಲಿ ಸಂಗೀತದಲ್ಲಷ್ಟೇ ಅಲ್ಲ, ಜೀವನದಲ್ಲೂ ಹೇಗೆ ಒಂದು ಆದರ್ಶ ವ್ಯಕ್ತಿ ಆಗಬೇಕು, ಜೀವನವನ್ನು ಹೇಗೆ ನಡೆಸಬೇಕು, ನೀವು ಹೇಗೆ ಬಿಹೇವ್ ಮಾಡಬೇಕು, ಮತ್ತು ಜೀವನದಲ್ಲಿ ಏನನ್ನು ನೀವು ಅಪೇಕ್ಷೆ ಮಾಡಬೇಕು, ಯಾವುದನ್ನು ಅಪೇಕ್ಷೆ ಮಾಡಬಾರ್ದು. ಈಗ ಕಾರ್ಯಕ್ರಮಗಳಿಗೆ ಅಪೇಕ್ಷೆ ಮಾಡೋದು, ಅವಾರ್ಡ್ಸ್ಗಳಿಗೆ ಅಪೇಕ್ಷೆ ಮಾಡೋದು. ಯಾಕಂದರೆ ಅವರ ವ್ಯಕ್ತಿತ್ವನೂ ಹಾಗೆ ಇತ್ತು. ಅವ್ರು ಯಾವುದಕ್ಕೂ ಒಂದು ಅಪೇಕ್ಷೆ ಪಟ್ಟವರಲ್ಲ. ಸೊ ಅವ್ರ ಜೊತೆ ಕಲಿಬೇಕಾದ್ರೆ ಇದು ಗುಣಗಳೆಲ್ಲ ನಮಗೆ ಅಂದರೆ ಸ್ವಲ್ಪನೂ ಬಂದಿದೆ ಅಂತ ನಾನು ತಿಳ್ಕೊಳ್ತೀನಿ. ಆದ್ದರಿಂದ ಕಲಿಬೇಕಾದ್ರೆ ಅದನ್ನು ಪ್ರೊಫೆಷನ್ ಆಗಿ ತೊಗೊಳ್ಬೇಕು ಅಂಥದ್ದು ಏನೂ ಪ್ಲ್ಯಾನ್ಸ್ ಇರಲಿಲ್ಲ. ನಾನು ಮಾಡಿದ್ದು MBA ಇನ್ ಫಿನಾನ್ಸ್ ಮಾಡಿದ್ದೀನಿ. ನಾನು ಎಕ್ಸಾಮ್ಸ್ ಆಯಿತು, ನಂದು ಕೋರ್ಸ್ ಮುಗೀತು. ಮುಗಿದ ಮೇಲೆ ಎಲ್ಲರೂ ಕ್ಯಾಂಪಸ್ ರಿಕ್ರೂಟ್ಮೆಂಟ್, ಬೆಂಗಳೂರಿಗೆ ಬರೋದು, ಮುಂಬೈ ಹೋಗೋದು, ಹಾಗೆಲ್ಲ ಕೆಲಸಕ್ಕಂತ ಹೊರಡಬೇಕಾದ್ರೆ ನಾನೇನು ಮಾಡೋದಪ್ಪ, ನನಗೆ ಇಷ್ಟ ಇರಲಿಲ್ಲ. ಅಂದರೆ ಕಾರ್ಪೊರೇಟ್ ವರ್ಲ್ಡಿಗೆ ಹೋದ್ಮೇಲೆ ಅದು ಒಂಥರ ನಿಮ್ಮನ್ನು ಎಳ್ಕೊಳತ್ತೆ, ಆಮೇಲೆ ಹೊರಗೆ ಬರೋದು ತುಂಬ ಕಷ್ಟ. ನಂಗೆ ಗೊತ್ತಿತ್ತದು. ಏನು ಮಾಡೋದಂತ ಯೋಚನೆ ಮಾಡ್ತಿದ್ದೆ. ಆಗ ನನಗೆ ನನ್ನ ಜೀವನದಲ್ಲಿ ಒಂದು ಸಲಹೆ ಕೊಟ್ಟವರು ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅಂತ, ಅವರು MLC ಮಂಗಳೂರಿನ. ಅವರು ತುಂಬ ದೊಡ್ಡ, ಈಸ್ ಅ ಬಿಗ್ ಕನಾಜರ್ ಆಫ್ ಕ್ಲಾಸಿಕಲ್ ಮ್ಯೂಸಿಕ್, ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್. ಅವ್ರ ಹತ್ರ ಹೀಗೆ ನಾನು ಮಾತಾಡ್ತಿದ್ದೆ.
ಮಾತಾಡಬೇಕಾದ್ರೆ ಅವ್ರು ಹೇಳಿದರು, ನೋಡು ನಿಂಗೆ ಏನು ಮನಸ್ಸು ಹೇಳ್ತದೆ, ಇದು ಎಲ್ರಿಗೂ ಬರೋದಿಲ್ಲ, ನೀನು ಸಂಗೀತದಲ್ಲಿ ಇಷ್ಟು ಸಾಧನೆ ಮಾಡಿದ್ಯಾ, ನೀನು ಸಂಗೀತವನ್ನು ತಗೊಳ್ಬೇಕು ಅಂತ. ಏನಾಗ್ತದೆ ಅಂದರೆ ಜೀವನದಲ್ಲಿ ಒಂಥರ ಕನ್ಫ್ಯೂಷನ್ ಇರಬೇಕಾದ್ರೆ ಯಾವುದೇ ಒಂದು ಫೋರ್ಸ್ ಬಂದು ನಿಮಗೆ ಗೈಡ್ ಮಾಡ್ತದೆ. ಸೊ ಅದು ಮಾಡಿದ ಕೂಡಲೇ ಒಂದು ಕ್ಲಾರಿಟಿ ಸಿಕ್ತು. ಸಿಕ್ಕ ಕೂಡಲೇ ಆಮೇಲೆ ಏನು ಮಾಡಬೇಕು, ಹೌದು ಖಂಡಿತ ನಂಗೆ ಕಾರ್ಯಕ್ರಮಗಳು ಬರ್ತಿದ್ವು, ಸ್ಟೂಡೆಂಟ್ಸು ಇದ್ದರು, ಆದರೆ ಅದಕ್ಕೊಂದು ಮುಂದೆ ಏನು ಮಾಡಬೇಕು ಅಂತ. ಆವಾಗ ನನಗೊಂದು ತುಂಬ ಒಂದು ಇಂಟ್ರೆಸ್ಟ್ ಇತ್ತು, ಈ ಮ್ಯೂಸಿಕ್ ಪ್ರೊಡಕ್ಷನು, ಮಿಕ್ಸಿಂಗು, ಮಾಸ್ಟ್ರಿಂಗ್ ಮಾಡೋದು, ಅದ್ರ ಬಗ್ಗೆ ತುಂಬ ಒಂದು ಇಂಟ್ರೆಸ್ಟ್ ಇತ್ತು. ಅದು ಒಂದು ಕಲಿಬೇಕಂತಲೂ ಇತ್ತು. ಈಗಿನ ಕಾಲದಾಗೆ ಆಗ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್, ಈಗ ನೀವು ಯೂಟ್ಯೂಬ್ ಓಪನ್ ಮಾಡಿದರೆ ತುಂಬ ಟ್ಯುಟೋರಿಯಲ್ಸ್ ಬರುತ್ತೆ, ಬೇಸಿಕ್ಸ್ ಎಲ್ಲ ಕಲಿಬೋದು. ಮತ್ತು ಈಗ ತುಂಬ ಕಾಲೇಜ್ಗಳಾಗಿವೆ, ಕೋರ್ಸಸ್ ಇದೆ ಅದ್ರ ಮೇಲೆ, ಮಿಕ್ಸಿಂಗ್ ಮಾಸ್ಟ್ರಿಂಗ್ ಕೋರ್ಸ್ ಎಲ್ಲ. ಆವಾಗಿನ ಕಾಲದಲ್ಲಿ ಅದೆಲ್ಲ ಇರಲಿಲ್ಲ, ಇಂಟರ್ನೆಟ್ಟೇ ಬಂದಿದ್ದು ಪ್ರಾರಂಭಿಕ ಹಂತದಲ್ಲಿತ್ತು. ಆಮೇಲೆ ಇಂಥ ಕೋರ್ಸ್ಗಳು ಯಾರಿಗೆ ಗೊತ್ತಿರಲಿಲ್ಲ. ಕಲಿಯೋದಂದರೆ ಹೇಗೆ, ಯಾರ ಅಂಡರ್ ಕಲ್ತು, ಅಂದರೆ ಯಾವುದೇ ಒಂದು ಎಂಜಿನಿಯರ್ ಇದ್ದರೆ ಅವರ ಅಂಡರ್ ಕೆಲಸ ಮಾಡ್ತಾನೆ ಕಲಿಯುವಂಥದ್ದು ಅಂಥದ್ದಿತ್ತು. ಸೊ ನನಗೆ ಮುಂಬೈಯಲ್ಲಿ ಇದೆ ಇಂಥ ಒಂದು ಇಂಡಸ್ಟ್ರಿ ಇದೆ, ಹೋಗಿ ಕಲಿಬೇಕು ಅಂತ ಒಂದು ಹಂಬಲ ಇತ್ತು. ಹೋದೆ ಒಂದಿನ, ಅಪ್ಪ ಅಮ್ಮನಿಗೆ ಹೇಳಿ ಬಸ್ ಹತ್ತಿಬಿಟ್ಟೆ, ಮುಂಬೈ ಬಸ್ಸು ಮಂಗಳೂರಿಂದ. ಆಮೇಲೆ 5 ವರ್ಷ ನಾನು ಮುಂಬೈಯಲ್ಲಿದ್ದೆ. ಹೀಗೆ ಪಯಣ ಮುಂದುವರಿಯಿತು. ಕಾರ್ಯಕ್ರಮಗಳನ್ನು ನೀಡುವ ಆಸಕ್ತಿ ತಮ್ಮ ಶಿಷ್ಯರು ಎಲ್ಲರೂ ಇದ್ದರು. ಈ ಪ್ರಸಾರ ಭಾರತಿಯಿಂದ ಆಯೋಜನೆ ಮಾಡಿದಂಥ ಒಂದು ಕಾರ್ಯಕ್ರಮದಲ್ಲಿ ತಾವು ಚಿನ್ನದ ಪದಕ ವಿಜೇತರಾಗ್ತೀರಿ. ಆಗಿನ ದಿನಗಳಲ್ಲಿ ಪ್ರಸಾರ ಭಾರತಿ ಆಕಾಶವಾಣಿಯ ಬಹಳ ದೊಡ್ಡ ಹೆಸರು. ಆ ಒಂದು ಪ್ರಿವಿಲೇಜ್ ಎಷ್ಟು ಖುಷಿ ಅನ್ನಿಸ್ತು. ಯಾಕಂತ ಹೇಳಿದ್ರೆ ತಾವು ಹೇಳ್ತಿದ್ರಿ, ಗುರು ಪರಂಪರೆಯಲ್ಲಿ ಒಂದು ಕಲಿಸಿದ ಪಾಠ ಏನಂತ ಹೇಳಿದ್ರೆ ಯಾವ್ದು ಪ್ರಶಸ್ತಿಗಳಿಗೆ ಅಪೇಕ್ಷೆ ಪಡಬಾರ್ದು ಅಂತ. ಆದರೆ ತಮ್ಮ ಒಂದು ಪ್ರತಿಭೆಯಿಂದ ಆ ಥರದೊಂದು ಸ್ಪರ್ಧೆಯಲ್ಲಿ ಗೆದ್ದಾಗ, ಯಾಕಂದ್ರೆ ತುಂಬ ಜನ ಅದಕ್ಕೋಸ್ಕರ ಹಂಬಲಿಸ್ತಾ ಇರ್ತಾರೆ, ಅಂತ ಒಂದು ಅವಕಾಶದಲ್ಲಿ ತಾವು ಗೆದ್ದಾಗ ಎಷ್ಟು ಖುಷಿ ಆಯಿತು. ಆ ದಿನಗಳನ್ನ ಮೆಲ್ಕು ಹಾಕಬಹುದಾ? 2007ರಲ್ಲಿ ಅನ್ಸುತ್ತೆ. ಹೌದು, 2007ರಲ್ಲಿ. ನೋಡಿ, ನೀವು ಸಂಗೀತ ಕಲಿತೀರಿ, ಸಾಧನೆ ಮಾಡ್ತಾ ಇರ್ತೀರಾ. ಈ ಕಾಂಪಿಟಿಷನ್ಗಳಿಗೆ ಹೋದಾಗ ಬೇರೆಯವರನ್ನು ಕೇಳಿಕೊಂಡು ನಿಮ್ಗೆ ಗೊತ್ತಾಗ್ತದೆ ನೀವು ಎಷ್ಟು ಇನ್ನೂ ಸಾಧನೆ ಮಾಡಬೇಕು, ಎಷ್ಟು ಸಾಧನೆ ಮಾಡಲಿಕ್ಕಿದೆ, ನಿಮ್ಗಿಂತ ಜಾಸ್ತಿ ಎಷ್ಟು ಹಾಡೋರಿದ್ದಾರೆ. ಆಗ ಒಂಥರ ಒಂದು ಕಾಂಪಿಟೇಟಿವ್ನೆಸ್ ಬರುತ್ತೆ ನಿಮ್ಮ ಹತ್ರನೇ. ಆಮೇಲೆ ಮೋಟಿವೇಟ್ ಆಗ್ತೀರಾ, ಇನ್ಸ್ಪೈರ್ ಆಗ್ತೀರಾ, ಇನ್ನೂ ಪ್ರಾಕ್ಟೀಸ್ ಮಾಡಬೇಕು, ಇನ್ನೂ ಸಾಧನೆ ಮಾಡಬೇಕು ಅಂತ. ಹಾಗಾಗಿ ನಾನು ಕಾಲೇಜ್ ಡೇಸಲ್ಲೇ ಎಲ್ಲ ಯಾವ ಕಾಂಪಿಟೇಷನ್ನು ಬಿಟ್ಟಿಲ್ಲ. ವಚನ ಗಾಯನ, ಭಾವಗೀತೆ, ಶಾಸ್ತ್ರೀಯ ಸಂಗೀತ ಎಲ್ಲ ಕಾಂಪಿಟೇಷನ್ಗಳಿಗೆ ಹೋಗೋದು. ಎಲ್ಲೆಲ್ಲೋ ಹೋಗ್ತಿದ್ವಿ. ಎಲ್ಲೆಲ್ಲೋ ಅಂದರೆ ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರ, ವಡೋದರಾ, ಇಲ್ಲಿ ಗುಜರಾತ್ ಅಲ್ಲಿ ತನಕ ಹೋಗಿದ್ದೀವಿ, ಭೋಪಾಲ್, ಮಧ್ಯಪ್ರದೇಶ್, ಅಲ್ಲೆಲ್ಲ ಬರೀ ಕಾಂಪಿಟೇಷನ್ ಕೊಡಲಿಕ್ಕೆ ಹೋಗಿದ್ದೀನಿ ನಾನು. ಹಾಗಾಗಿ ಇದ್ರ ಬಗ್ಗೆನೂ ನಂಗೆ ಗೊತ್ತಾಯಿತು. ಪ್ರಸಾರ ಭಾರತಿ ಆಕಾಶವಾಣಿಯಿಂದ ಒಂದು ಸಂಗೀತ ಸ್ಪರ್ಧೆ, ಶಾಸ್ತ್ರೀಯ ಸಂಗೀತ ಸ್ಪರ್ಧೆ ಅಂತ, ಅದಕ್ಕೆ ಅಪ್ಲಿಕೇಶನ್ ಹಾಕಿದೆ. ಫಸ್ಟ್ ಅಲ್ಲಿ ಧಾರವಾಡ ಆಕಾಶವಾಣಿಯಿಂದ ನಾನು ಅಪ್ಲೈ ಮಾಡಿದ್ದು. ಹುಬ್ಳಿ ಧಾರವಾಡದಲ್ಲಿ ಯಾವುದೆಲ್ಲ ಕಲಾವಿದರಿದ್ದಾರೆ ಅವರೆಲ್ಲ ಬಂದು ಗಾಯನ ಮಾಡಿದರು. ಅಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂತು. ಆಮೇಲೆ ಇನ್ನೊಂದು ರೆಕಾರ್ಡಿಂಗ್ ಇರುತ್ತೆ. ಅದು ಏನಂದರೆ ಅದು ಝೋನಲ್, ಅಂದರೆ ಎಲ್ಲ ಆಕಾಶವಾಣಿಯಿಂದ ಅದು ಡೆಲ್ಲಿ ಮೇನ್ ಪ್ರಸಾರ ಭಾರತಿ ಹೋಗುತ್ತೆ. ಅಲ್ಲೂ ಫಸ್ಟ್ ಪ್ರೈಸ್ ಬಂತು. ಅದು ಚಿನ್ನದ ಪದಕ ಬಂತು ನನಗೆ. ಅದು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ ಆ ಸಂತೋಷ ಅಷ್ಟು. ಆಮೇಲೆ ಇನ್ನೊಂದೇನೆಂದರೆ ಆ ಪ್ರಶಸ್ತಿಯನ್ನು ನನಗೆ ಪುಣೆ ಆಕಾಶವಾಣಿಯಲ್ಲಿ ದೊಡ್ಡ ಸಂಗೀತ ವಿದ್ವಾಂಸ ಅವರು, ದಿವಂಗತ ವಿದುಷಿ ವೀಣಾ ಸಹಸ್ರಬುದ್ಧೆ ಅವರು ನನಗೆ ಅದು ಪ್ರಶಸ್ತಿ ಪ್ರದಾನ ಮಾಡಿದರು. ಅದು ಒಂದು ತುಂಬ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್. ಹೌದು. ತಾವು ಬಾಲ್ಯದಿಂದಲೂ ಕಾರ್ಯಕ್ರಮಗಳನ್ನು ನೀಡ್ಕೊಂಡು ಬಂದಿರೋದ್ರಿಂದ ತಾವು ಹೆಚ್ಚು ಹಾಡ್ತಿದ್ದಂತಹ ಗೀತೆ ಅಥವಾ ತಮ್ಮ ಇಷ್ಟದ ಒಂದು ಗೀತೆನ ಹಾಡಬಹುದಾ ಇವಾಗ? ಹೌದು. ಇವತ್ತಿನ ನಮ್ಮ ಕಾರ್ಯಕ್ರಮ ಸಂಪೂರ್ಣ ಸಂಗೀತಮಯವಾಗಿ ಸಾಗ್ತಾ ಇದೆ. ಜೊತೆಗೆ ಸಾಧಕರ ಬದುಕನ್ನು ಕೂಡ ನಾವು ಮೆಲುಕು ಹಾಕ್ತಾ ಇದ್ದೀವಿ. ಮತ್ತೆ ತಬ್ಲಾದಲ್ಲಿ ಸಾಥ್ ನೀಡಿದ್ದಾರೆ ಶ್ರೀವತ್ ಶರ್ಮಾ ಅವರು. ಬಾಲಚಂದ್ರ ಪ್ರಭು ಅವರು ಇದೀಗ ಹಾಡ್ತಾರೆ ಅವ್ರ ಇಚ್ಛೆಯ ಗೀತೆ. ನಾನು ಬೆಳ್ತಂಗಡಿಯಲ್ಲಿ ಹುಟ್ಟಿ ಬೆಳೆದದ್ದು. ಲಾಯ್ಲಾ ವೆಂಕಟರಮಣ ಸ್ವಾಮಿ ಅವ್ರ ಬಗ್ಗೆ ಒಂದು ಹಾಡು ಕಂಪೋಸ್ ಮಾಡಿದ್ದೇನೆ. ಇದನ್ನು ಬರೆದವರು ನಮ್ಮ ಒಬ್ಬರು ಸಾಹಿತಿ, ಅದ್ಭುತ ಸಾಹಿತಿ, ಉಡುಪಿಯವರು, ಮಾಧವ್ ಕಾಮತ್ ಅರ್ಬೆಟ್ ಅಂತ. ಸಂಯೋಜನೆ ತಮ್ಮದು? ಇದರೆಲ್ಲ ನನ್ನದೇ ಸಂಯೋಜನೆ. ಅದನ್ನು ಹಾಡ್ತಾ ಇದ್ದೀನಿ. ಖಂಡಿತ.
ವೆಂಕಟೇಶ ದಯಾನಿಧೆ ವೆಂಕಟೇಶ ಕೃಪಾನಿಧೆ ಶಂಖಚಕ್ರ ಗದಾಧರ ಪಂಕಜನಾಭ ಶ್ರೀನಿಧೆ ವೆಂಕಟೇಶ ದಯಾನಿಧೆ ವೆಂಕಟೇಶ ಕೃಪಾನಿಧೆ ಶಂಖಚಕ್ರ ಗದಾಧರ ಪಂಕಜನಾಭ ಶ್ರೀನಿಧೆ ವೆಂಕಟೇಶ ದಯಾನಿಧೆ ಲಾಯ್ಲಾ ಸದನ ವೆಂಕಟರಮಣ ಲಾಯ್ಲಾ ಸದನ ವೆಂಕಟರಮಣ ವಿಮಲಲೋಚನ ಭುಜಗ ಶಯನ ಲಾಯ್ಲಾ ಸದನ ವೆಂಕಟರಮಣ ವಿಮಲಲೋಚನ ಭುಜಗ ಶಯನ ಗರುಡ ಗಮನ ಲಕ್ಷ್ಮೀರಮಣ ಗರುಡ ಗಮನ ಲಕ್ಷ್ಮೀರಮಣ ಅಖಿಲ ಕಾರಣ ಮಧುಸೂದನ ಅಖಿಲ ಕಾರಣ ಮಧುಸೂದನ ಲಾಯ್ಲಾ ಸದನ ವೆಂಕಟರಮಣ ವಿಮಲಲೋಚನ ಭುಜಗ ಶಯನ ಗರುಡ ಗಮನ ಲಕ್ಷ್ಮೀರಮಣ ಅಖಿಲ ಕಾರಣ ಮಧುಸೂದನ ಈಶ 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 ವೆಂಕಟೇಶ ದಯಾನಿಧೆ ವೆಂಕಟೇಶ ಕೃಪಾನಿಧೆ ಶಂಖಚಕ್ರ ಗದಾಧರ ಪಂಕಜನಾಭ ಶ್ರೀನಿಧೆ ವೆಂಕಟೇಶ ದಯಾನಿಧೆ. ತಮ್ಮ ಅತ್ಯಂತ ಪ್ರೀತಿಯ ದೈವ ಅನ್ಸುತ್ತೆ ಲೈಲಾ. ಆ ಕ್ಷೇತ್ರದ ಬಗ್ಗೆ ಹೇಳ್ಬೇಕಾದ್ರೆ ತಮ್ಮಲ್ಲಿ ಒಂದು ಭಾವುಕತೆ ಇದೆ. ಇಷ್ಟೆಲ್ಲ ಸಂಗೀತ ಕ್ಷೇತ್ರದಲ್ಲಿ ಮುಂದೆ ಬರೋದಕ್ಕೆ ಎಲ್ಲೋ ಒಂದ್ ಕಡೆ ಕೃಪಾ ಕಟಾಕ್ಷ ಇದೆ ಅನ್ನೋದನ್ನ ತಾವು ಕೂಡ ನಂಬ್ತೀರಿ. ಓಕೆ, ಸಂಗೀತದ ದಿನಗಳು ಅಂತ ತಾವು ತೆಗೆದುಕೊಂಡಾಗ ಸಾಕಷ್ಟು ಕಾರ್ಯಕ್ರಮಗಳನ್ನು ನೀಡ್ತಾ ಬರ್ತೀರಿ. ಪ್ರಸಾರ ಭಾರತಿಯಿಂದ ಒಂದು ಚಿನ್ನದ ಪದಕ ಬರುತ್ತೆ. ಅದಾದ್ಮೇಲೆ ಸರ್ಕಾರ ಕೊಡಮಾಡುವಂತಹ ವಿದ್ಯಾರ್ಥಿ ವೇತನಕ್ಕೂ ಕೂಡ ತಾವು ಭಾಜನರಾಗ್ತೀರಿ. ಅದು ತುಂಬಾ ಕಡಿಮೆ ಜನಕ್ಕೆ ಸಿಗೋದು. ಹೌದು. ಅಲ್ಲಿಗಾಗ್ಲೇ ತಮಗೆ ಗೊತ್ತಾಗಿತ್ತ ಇಲ್ಲ ನಾನು ಸಂಗೀತದಲ್ಲೇ ಮುಂದೆ ಹೋಗ್ಬೇಕು, ಇದನ್ನೇ ನಾನು ಬದುಕಾಗಿಸ್ಕೊಳ್ಬೇಕು ಅನ್ನೋದು ಸಂಪೂರ್ಣ ಒಂದು ಗುರಿ ಇತ್ತ ಆ ಕ್ಷಣದಲ್ಲಿ, ಅಥವಾ ಇಲ್ಲ ಇನ್ನೇನ್ ಮಾಡ್ಬೇಕು ಅನ್ನುವಂತಹ ದ್ವಂದ್ವದಲ್ಲೇ ಇದ್ರ? ಅಲ್ಲ, ದ್ವಂದ್ವದಲ್ಲೇ ಇರ್ತೀವಿ. ಮನಸ್ಸಲ್ಲಿ ಏನೋ ಒಂದು ಕಡೆ ಇರ್ತದೆ, ಸಂಗೀತವನ್ನೇ ಇದರಲ್ಲೇ ಮುಂದುವರಿಸಬೇಕು, ಸಂಗೀತಕ್ಕೆ ನನ್ನ ಪೂರ್ತಿ ಡೆಡಿಕೇಶನ್ ಇರಬೇಕು ಅಂತ. ಆದರೆ ಈ ಸ್ಕಾಲರ್ಶಿಪ್ ಎಲ್ಲ ತುಂಬ ಹೆಲ್ಪ್ ಆಯಿತು. ಯಾಕಂದರೆ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಇನ್ಸ್ಟ್ರೂಮೆಂಟ್ಸ್ ತೊಗೊಳ್ಳಿಕ್ಕೆ ಎಲ್ಲ ಹೆಲ್ಪ್ ಆಯಿತು. ಆಮೇಲೆ ಒಂಥರ ಸ್ಕಾಲರ್ಶಿಪ್ ಸಿಕ್ಕಿದ ಕೂಡಲೇ ಒಂಥರ ಒಂದು ಮೋಟಿವೇಟ್ ಆಗುತ್ತೆ, ಇನ್ಸ್ಪೈರ್ ಆಗುತ್ತೆ. ಆಮೇಲೆ ಇನ್ನೂ ಪ್ರಾಕ್ಟೀಸ್ ಮಾಡಬೇಕು ಅಂತ ಒಂದು ಇಂಟ್ರೆಸ್ಟ್ ಬರುತ್ತೆ. ಸೊ ನೀವು ಹೇಳಿದಾಗೆ ಅದು ತುಂಬ ಜನರಿಗೂ ಸಿಗೋದಿಲ್ಲ. ನನಗೂ ಒಂದು ಐ ಥಿಂಕ್ 3ನೇ ಅಟೆಂಪ್ಟಲ್ಲಿ ಸಿಕ್ಕಿತ್ತು ಫಸ್ಟ್. ಅದು ಫಸ್ಟ್ ಆಫ್ ಆಲ್ ದೊಡ್ಡ ಪ್ರಾಸೆಸ್ ಅದು. ಇಲ್ಲಿಂದ CD ಕಳಿಸ್ಬೇಕು, ಆಮೇಲೆ ಆಗ ರೆಕಾರ್ಡ್ ಮಾಡಲಿಕ್ಕೂ ಏನೂ ಇಲ್ಲ. ನಾವು ಅದು ವಾಕ್ಮ್ಯಾನಲ್ಲಿ ಇಟ್ಕೊಂಡು ರೆಕಾರ್ಡ್ ಮಾಡೋದಿತ್ತು. ನೋಡಿ ಹೇಗೆ ಅಂದರೆ ತಂತ್ರಜ್ಞಾನ, ಹೌದು, ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಅಂದರೆ ಈಗ ಫೋನಲ್ಲೇ ನೀವು ರೆಕಾರ್ಡ್ ಮಾಡಿ ಕಳಿಸ್ಬೋದು. ಆವಾಗ ಅದು ವಾಕ್ಮ್ಯಾನಲ್ಲಿ ಕ್ಯಾಸೆಟ್ ಹಾಕೋದು, ಆ ಕ್ಯಾಸೆಟ್ ಆಮೇಲೆ ಸಿಕ್ಕಾಕೊಳ್ಳೋದು, ರೀಲು, ಹೌದು. ಆಮೇಲೆ ಅದನ್ನು ತೊಗೊಂಡೋಗಿ CD ಇದು ಮಾಡಬೇಕು, ಕ್ಯಾಸೆಟಿಂದ CD ಕನ್ವರ್ಟ್ ಮಾಡಬೇಕು. ಅದೆಲ್ಲ ಮಾಡಿ ಆಮೇಲೆ ಡೆಲ್ಲಿಗೆ ಕಳಿಸ್ಬೇಕು. ಡೆಲ್ಲಿಯಿಂದ ಆಮೇಲೆ ಶಾರ್ಟ್ ಲಿಸ್ಟ್ ಆಗುತ್ತೆ. ಆಮೇಲೆ ಅವ್ರು ನಮಗೆ ಲೆಟರ್ ಕಳಿಸ್ತಾರೆ. ಆಮೇಲೆ ಟ್ರೈನ್ ತೊಗೊಂಡು, ಇದು ಮಧ್ಯಪ್ರದೇಶ ಭೋಪಾಲದಲ್ಲೇ ಇತ್ತು ಇದು ಸ್ಕಾಲರ್ಶಿಪ್ಪು. ಆಗ ಸಿಂಗ್ ಬಂಧೂಸ್ ಅಂತ ಇದ್ದಾರೆ, ಅವರು ನಮಗೆ ಬೇಟಾ ಕ್ಯಾ ಗಾ ರೇ ಹೋ ಆಜ್ ಅಂದರೆ ನಮಗೆ ಅದೆಲ್ಲ ಒಂದು ಹೊಸ ಎಕ್ಸ್ಪೀರಿಯನ್ಸ್. ಆಗ ಏನೋ ಹಾಡಿದೆ, ಆವಾಗ ಏನು ಗೊತ್ತಾಗೋದಿಲ್ಲ. ಆಗ ನಮ್ಮ ಥರನೇ ನೂರಾರು ಸ್ಟೂಡೆಂಟ್ಸ್ ಬಂದಿರ್ತಾರೆ ಆಲ್ ಓವರ್ ಇಂಡಿಯಾ, ಬೇರೆ ಬೇರೆ ಪ್ರಾಂತಗಳಿಂದ, ಕೋಲ್ಕತ್ತಾದಿಂದ, ಪಂಜಾಬಿಂದ, ತಮಿಳ್ನಾಡು, ಎಲ್ಲ ಭಾಗದಿಂದ ಬಂದಿರ್ತಾರೆ ನೂರಾರು. ಅವ್ರು ಪ್ರಾಕ್ಟೀಸ್ ಮಾಡೋದು ನೋಡಿ ಒಂಥರ ನಿಮಗೆ ಕಾನ್ಫಿಡೆನ್ಸ್ ನೋಡಿ ಅದು ಇದಾಗುತ್ತೆ. ಬಟ್ ನಂದು ಆಡಿಷನ್ ಚೆನ್ನಾಗಾಯಿತು. ಮತ್ತು ಏನು ಗೊತ್ತಾಗೋದಿಲ್ಲ, ಅವ್ರನ್ನ ಕಳಿಸ್ತಾರೆ ನಿಮಗೆ. ನಾವು ಮತ್ತೆ ಬಂದ್ವಿ. ಆಮೇಲೆ ಎಷ್ಟೋ 2 ತಿಂಗಳು 3 ತಿಂಗಳ ನಂತರ ನಮಗೆ ಲೆಟ್ರ್ ಬಂತು, ಯು ಹ್ಯಾವ್ ಬೀನ್ ಸೆಲೆಕ್ಟೆಡ್ ಫಾರ್ ನ್ಯಾಷನಲ್ ಸ್ಕಾಲರ್ಶಿಪ್ ಅಂತ. ಇಟ್ಸ್ ಅ ಗುಡ್ ಫೀಲಿಂಗ್. ಅದು ಒಂಥರ
ಖುಷಿ. ಈ ಒಂದು ತಲೆಮಾರಿನವರಿಗೆ ಒಂದು ಖುಷಿ ಇದೆ ನೋಡಿ, ಆ ಕಸೆಟ್ ಯುಗದಿಂದ ಈ ರೀಲ್ಸ್ ತನಕ ನಾವು ಎಷ್ಟು ತಲುಪಿದೀವಿ, ಆ ರೀಲ್ಸ್ ಇಂದ ಈ ರೀಲ್ಸ್ ತನಕ ನಾವು ತಲುಪಿದೀವಲ್ಲ. ಖಂಡಿತ. ಈಗ ಆಕ್ಚುಲಿ ಕಲಿಬೇಕಂದ್ರೆ ತುಂಬಾ, ಅಂದ್ರೆ ಬೇಸಿಕ್ಸ್ ಕಲಿಬೇಕಂದ್ರೆ ತುಂಬಾ ಈಸಿ. ತಂತ್ರಜ್ಞಾನ ಇಷ್ಟು ಮುಂದುವರೆದಿದೆ ಅಂದ್ರೆ, ಅದೇ ಹೇಳಿದಾಗೆ ಆನ್ಲೈನ್ ಟೂಲ್ಸ್ ಇಷ್ಟು ಬಂದಿದೆ, ಆನ್ಲೈನ್ ಕೋರ್ಸಸ್ ಇಷ್ಟು ಬಂದಿದೆ. ನಿಮ್ಗೆ ಕಲಿಬೇಕಂದ್ರೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ರೆ ಖಂಡಿತ ಕಲಿಬಹುದು. ನಾನು ಆರಂಭದಲ್ಲಿ ಹೇಳಿದ ಹಾಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನ ಸಂಗೀತವನ್ನು ಕಲಿತ ಮೇಲೆ ತಾವು ಗಾಯನಕ್ಕಷ್ಟೇ ಸೀಮಿತವಾಗಿರ್ದೇನೆ ಮುಂಬೈಗೆ ಹೋಗಿ ಅಲ್ಲಿ ಮಿಕ್ಸಿಂಗ್ ಮಾಸ್ಟರಿಂಗ್ ಎಲ್ಲ ಕಲ್ತ್ಕೊಂಡು ಬಂದ್ರಿ ಅಂತ ನಾನು ತಿಳ್ಕೊಂಡೆ. ಈ ಸಂಯೋಜನಾ ಜಗತ್ತು ಅಂತ ಬಂದಾಗ ನಾವು ಗಾಯಕರನ್ನ ನೋಡ್ತಾ ಇರ್ತೀವಿ, ಎಲ್ಲ ವೇದಿಕೆಗಳು ಹಾಡ್ತಿರ್ತಾರೆ, ಒಂದು ಸೆಟ್ ಆಫ್ ಹಾಡುಗಳಿರುತ್ತೆ, ಅದನ್ನೇ ಹಾಡ್ತಿರ್ತಾರೆ. ಅಲ್ಲಿ ಎಲ್ಲೋ ಒಂದು ಕಡೆ ಒಂದು ಏಕತಾನತೆ, ಮೊನೋಟನಸ್ ಅಂತ ಅನಿಸ್ತಾ ಇರುತ್ತೆ. ಯಾವತ್ತು ನಾವು ಸಂಯೋಜನೆ ಮಾಡ್ತೀವಿ ಆಗ ಒಂದು ಸ್ಟೆಪ್ ಮೇಲೆ ಹೋದಾಗ ಅನ್ಸುತ್ತೆ. ತಾವು ಮುಂಬೈನಿಂದ ಕಲ್ತು ಬಂದದ್ದನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಿದ್ರಿ, ಏನ ಹೊಸದಾಗಿ ಕಂಪೋಸ್ ಮಾಡಿದ್ರಿ, ಆ ಕುರಿತಾಗಿ ಮಾತನಾಡ್ಬೋದಾ? ಹೌದು. ಈ ಸಂಯೋಜನೆ ಅನ್ನೋ ಒಂದು ನನಗೆ ಇಂಟ್ರೆಸ್ಟ್ ಹೇಗೆ ಬಂತಂದರೆ, 2009 ನಾನು ನನ್ನ ಗುರುಗಳು ಪಂಡಿತ್ ಶ್ರೀಪತಿ ಪಾಡಿಗಾರ್ ಅವರು ಸಂಯೋಜನೆ ಮಾಡಿದಂತಹ ಹಾಡುಗಳು, ಭಜನೆಗಳು, ಅದು ಧ್ವನಿ ಮುದ್ರಿಕೆ ಆಗಿರಲಿಲ್ಲ. ಅದಕ್ಕೆ ನಾನೊಂದು ಗುರು ಸಮರ್ಪಣೆ ಅಂತ ಹೇಳಿ ಅವರ ಎಲ್ಲ ಕಂಪೋಸಿಷನ್ಗಳನ್ನು ನಾನು ರಿಲೀಸ್ ಮಾಡಿದೆ. ಆಗ ರೆಕಾರ್ಡಿಂಗ್, ಇಲ್ಲಿ ಬೆಂಗಳೂರಿಗೆ ರೆಕಾರ್ಡಿಂಗ್ ಬಂದಾಗ ಅದೆಲ್ಲ ಆ ಟ್ರ್ಯಾಕ್ ರೆಕಾರ್ಡಿಂಗ್, ಯಾಕಂದರೆ ಅವ್ರು ಹೇಳಿದರು ಒಂದಿನ ನೀವು ಬನ್ನಿ, ಬರೀ ಮ್ಯೂಸಿಕ್ ಅಷ್ಟೇ ಆಗುತ್ತೆ, ನೆಕ್ಸ್ಟ್ ಡೇ ಬಂದು ನೀವು ವಾಯ್ಸ್ ಮಿಕ್ಸ್ ಮಾಡಿ ಅಂತ. ಸೊ ಇದೆಲ್ಲ ನೋಡಿದ ಕೂಡಲೇ ನಂಗೆ ಒಂಥರ ಏನೋ ಫ್ಯಾಸಿನೇಟೆಡ್, ಐ ವಾಸ್ ಫ್ಯಾಸಿನೇಟೆಡ್. ಹೇಗಪ್ಪ ಇದು ಒಂದು ಬೇರೆ ಟೆಕ್ನಾಲಜಿ, ಇದನ್ನು ಕಲಿಬೇಕು ಅಂತ ಆಗಿಲ್ಲೇ ಒಂದಿತ್ತು. ಹಾಗಾಗಿ ನಾನು ಮುಂಬೈ ಹೋದೆ, ಅಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದೆ ತುಂಬ ಜನರಿಗೆ. ಒಂದು ಜಾಬ್, ನನ್ನ ಒಬ್ಬರು ಫ್ರೆಂಡ್ ಇದ್ದಾರೆ ಮನೋಜ್ ಶರ್ಮಾ ಅಂತ, ಅವ್ರ ಹತ್ರ ಎಲ್ಲ ಈ ಸಾಫ್ಟ್ವೇರ್ ಬಗ್ಗೆ, ಹೇಗೆ ಸಾಫ್ಟ್ವೇರನ್ನು ಯೂಸ್ ಮಾಡಬೇಕು, ಹೇಗೆ ಪ್ಲಗಿನ್ಸ್ಗಳನ್ನು ಯೂಸ್ ಮಾಡಬೇಕು, ಆಮೇಲೆ ಹೇಗೆ ಅದು ಒಂದು ಕಲೆ, ಅದು ಒಂದು ಟ್ಯಾಲೆಂಟ್, ನಮ್ಮ ಕಿವಿಯನ್ನು ಹೇಗೆ ಬೇರೆ ಬೇರೆ ಫ್ರೀಕ್ವೆನ್ಸಿಗಳಿಗೆ ಅಡಾಪ್ಟ್ ಮಾಡ್ಕೊಳ್ಬೇಕು, ಹೇಗೆ ರೀಡ್ ಮಾಡಬೇಕು ಫ್ರೀಕ್ವೆನ್ಸಿಯನ್ನು, ಯಾವ್ಯಾವ ಇನ್ಸ್ಟ್ರೂಮೆಂಟ್ ಯಾವ ಫ್ರೀಕ್ವೆನ್ಸಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ, ಏನು ರೇಂಜ್ ಇರುತ್ತೆ, ಇದೆಲ್ಲ ಕಲೀಲಿಕ್ಕೆ ಸಿಕ್ತು. ಅದರ ನಂತರ ನಾನು ಮತ್ತೆ ನನ್ನದೇ ಒಂದು ಸ್ಟುಡಿಯೋ ಅಂತ ಮಾಡಿಕೊಂಡು ಸಂಯೋಜನೆಗಳನ್ನು ಪ್ರಾರಂಭ, ಅಂದರೆ ಎಲ್ಲ ಪ್ರಾಯೋಗಿಕ ಇರ್ತದೆ. ಅಂದರೆ ಏನು ಇದು ಹೇಗಂದರೆ, ಇದು ಮಿಕ್ಸಿಂಗ್, ಮ್ಯೂಸಿಕ್ ಪ್ರೊಡಕ್ಷನ್ ಇರ್ಬೋದು, ಮಿಕ್ಸಿಂಗ್ ಮಾಸ್ಟರಿಂಗ್ ಇರ್ಬೋದು, ಅಥವಾ ಕಂಪೋಸಿಂಗ್ ಇರ್ಬೋದು, ಇದೆಲ್ಲ ಮಾಡ್ತಾ ಮಾಡ್ತಾ ಓವರ್ ದ ಪೀರಿಯಡ್ ಆಫ್ ಟೈಮ್ ನೀವು ಅದರ ಮೇಲೆ ಪಕ್ವಗೊಳ್ತೀರ. ಅಂದರೆ ಒಮ್ಮೆಲೆ ನೀವು ಕೂತ್ಕೊಳ್ಳೆ, ಈಗ ಹೇಗೆ ಕಾಲೇಜಿಂದ ಕಲ್ತು ಬಂದುಕೊಳ್ಳೆ ಎಲ್ಲ ಗೊತ್ತಿರೋದಿಲ್ಲ, ಕೆಲಸ ಮಾಡ್ತಾ ಆನ್ ದ ಜಾಬ್ ಎಕ್ಸ್ಪೀರಿಯನ್ಸ್ ಹೇಗೆ ಬರುತ್ತೆ ಹಾಗೆ ನೀವು ಕಲಿತಾ ಹೋಗ್ತೀರಾ. ನಂದು ಹಾಗೆ ಆಯಿತು. ಮೊದಲಿಗೆ ನಾನು ಹೀಗೆ ಪ್ರಾಯೋಗಿಕವಾಗಿ ಎಲ್ಲ ಕಂಪೋಸ್ ಮಾಡ್ತಿದ್ದೆ. ಆಮೇಲೆ ಅದರಲ್ಲಿ ಒಂದು ಹಿಡಿತ ಸಿಕ್ತು. ಈಗಾಗಲೇ ಒಂದು ಬೇರೆ ಬೇರೆ ಭಾಷೆಗಳಲ್ಲಿ, ಕನ್ನಡ, ಹಿಂದಿ, ಕೊಂಕಣಿ ನನ್ನ ಮಾತೃಭಾಷೆ, ಮರಾಠಿ, ಇದರಲ್ಲಿ 200ಕ್ಕಿಂತ ಹೆಚ್ಚು ರಾಗ ಸಂಯೋಜನೆಗಳನ್ನು ಮಾಡಿದ್ದೀನಿ ನಾನು. ಓಕೆ, ನನಗೊಂದು ಕುತೂಹಲ ಇದೆ. ತಾವು ಕನ್ನಡದಲ್ಲಿ ದಯೆ ತೋರುವಂತ ಆರಂಭದಲ್ಲಿ ಹಾಡಿದ್ರಿ, ಬೇರೆ ಬೇರೆ ಭಾಷೆಯ ಒಂದು ಝಲಕನ್ನು ನೋಡಬಹುದಾ ಅಂತ? ಹೌದು, ಒಂದು ಇದು ನಂದೇ ಸಂಯೋಜನೆ ಹಿಂದಿ ಭಾಷೆಯಲ್ಲಿದೆ, ಅದೊಂದು ಹಾಡ್ತೀನಿ. ಅಂದ್ರೆ ವರ್ಸ್ಟಾಲಿಟಿ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಒಬ್ಬ ಗಾಯಕನಿಗೆ ಅಲ್ವಾ? ಪ್ರತಿಯೊಂದಕ್ಕೂ ಪ್ರತಿ ತಲೆಮಾರಿಗೂ ಕೂಡ ಒಂದು ಕಲಿಕೆ ಬೇಕಾಗುತ್ತೆ, ಅಪ್ಡೇಷನ್ ಬೇಕಾಗುತ್ತೆ. ಕರೆಕ್ಟ್, ಹೌದು. दया करो श्री राम, अब तुम रक्षा करो श्री राम। दया करो श्री राम, अब तुम रक्षा करो श्री राम। मन मंदिर में तुझको बिठाऊं, मन मंदिर में तुझको बिठाऊं, तुझको कभी मैं भूल न जाऊं। रामा रामा रामा, दया करो श्री राम।
तुम रक्षा करो श्री राम, दया करो श्री राम, अब तुम रक्षा करो श्री राम, अब तुम रक्षा करो श्री राम, अब तुम रक्षा करो श्री राम. ನಿಮಗೊಂದು ವರದಾನ ಅಂತ ಹೇಳಿದ್ರೆ ಕೊಂಕಣಿ ತಮ್ಮ ಮಾತೃಭಾಷೆ, ಕನ್ನಡ ಅಲ್ಲಿನ ವ್ಯಾವಹಾರಿಕ ಭಾಷೆಯಾಗಿತ್ತು. ಹೌದು. ಹುಬ್ಬಳ್ಳಿಗೆ ಬಂದ ಮೇಲೆ ಅಲ್ಲಿ ಹಿಂದಿಯೂ ಕೂಡ ಕಲಿಯೋದಕ್ಕೆ ಸಾಧ್ಯ ಆಯ್ತು ಅನ್ಸುತ್ತೆ. ಒಂದು 5-6 ಭಾಷೆ ಮಾತಾಡೋಷ್ಟು. ಹೌದು. ಮತ್ತೆ ಮರಾಠಿನೂ ಬರ್ತದೆ. ಹೌದು, ಮರಾಠಿ ಅಭಂಗಗಳನ್ನು ಹಾಡ್ತೀವಿ. ಅದರಿಂದ ಆದರೆ ಫ್ಲೂಯೆನ್ಸಿ ಅಷ್ಟಿಲ್ಲ, ಬಟ್ ಅರ್ಥ ಆಗತ್ತೆ, ಮಾತಾಡ್ಬೋದು, ವ್ಯವಹಾರ ಮಾಡ್ಬೋದು. ಹೌದು ನೋಡಿ, ಕಲಾವಿದ ಈಗ ಭಾಷೆ ಗೊತ್ತಿರೋದು ಕೂಡ ಒಂದು ಮುಖ್ಯ. ಖಂಡಿತ. ಹೌದು ಹೌದು. ನಾನು ಮುಂಬೈ ದಿನಗಳಿಂದ ಬಂದೆ, ಬೆಂಗಳೂರಿನಲ್ಲಿ ತಮ್ಮ ಗುರುಗಳ ಹಾಡುಗಳನ್ನು ಬಿಡುಗಡೆ ಮಾಡಬೇಕಂತ ಹೊರಡ್ತೀನಿ ಅಂತ. ಈ ಸಿನಿಮಾ ಸಂಗೀತ ಅಂತ ಬಂದಾಗ ಅದು ಹೇಗೆ ಆಸಕ್ತಿ ಮೂಡಿತ್ತು? ಅಥವಾ ಯಾರಾದರೂ ಹೇಳಿದ್ರ ನೀವು ಇಷ್ಟು ಸೊಗಸಾಗಿ ಹಾಡ್ತೀರಿ, ಸಂಯೋಜನೆ ಮಾಡಿ ಬಂದಿರಿ, ಸಿನಿಮಾಗೆ ಸಂಯೋಜನೆ ಮಾಡಿ ಅಂತ ಯಾರಾದರೂ ಹೇಳಿದ್ರು? ಅದು ಹೇಗೆ ಸಾಧ್ಯ ಆಯ್ತು? ಯಾಕಂದರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಇರುವವರು ಸಿನಿಮಾ ಸಂಯೋಜನೆ ಮಾಡೋದು ತೀರಾ ಕಡಿಮೆ ಜನ, ನಾವು ಗಮನಿಸಿದ ಹಾಗೆ. ತಮಗದೊಂದು ಸಾಧ್ಯ ಆಗುತ್ತೆ. ವೆಡ್ಡಿಂಗ್ ಗಿಫ್ಟ್ ಅನ್ನುವಂತಹ ಸಿನಿಮಾಕ್ಕೆ 6 ಹಾಡುಗಳನ್ನು ತಾವೇ ಸಂಯೋಜನೆ ಮಾಡಿದೆ, ಸಂಪೂರ್ಣ ಆಲ್ಬಮ್. ಸೊ ಈ ಕುರಿತಾಗಿ. ಹೌದು, ಅಲ್ಲಿ ಈಗ ಮುಂಬೈಯಲ್ಲಿ ನಾನು ಅಸಿಸ್ಟ್ ಮಾಡಬೇಕಾದ್ರೆ ಅಲ್ಲಿ ಶಾಸ್ತ್ರೀಯ ಸಂಗೀತ ಮತ್ತು ಈ ಡಿವೋಷನಲ್ ಸಂಗೀತದ ಬಗ್ಗೆ ಏನು ನಾನು ಕಲ್ತಿಲ್ಲ. ಕಲಿಬೇಕಾದ್ರೆ ಈ ಮ್ಯೂಸಿಕ್ ಪ್ರೊಡಕ್ಷನ್ ಯೂಶ್ವಲಿ ಏನಂದರೆ ಬಾಲಿವುಡ್ ಅಂಥದ್ದೇ, ಅಂದರೆ ಕಂಟೆಂಪ್ರರಿ ಮ್ಯೂಸಿಕ್ ಬಗ್ಗೆನೇ, ಡ್ರಮ್, ಬೇಸ್, ಗಿಟಾರ್ ಅಂಥದ್ದೇ. ಸೊ ಆದ್ದರಿಂದ ನನಗೆ ಆ ಕಾರ್ಡ್ಸ್ ಹೇಗೆ ಯೂಸ್ ಮಾಡ್ತಾರೆ, ಹೇಗೆ ಹಾರ್ಮನೀಸ್, ವೆಸ್ಟರ್ನ್ ಹಾರ್ಮನೀಸ್ ಹೇಗೆ ಯೂಸ್ ಮಾಡ್ತಾರೆ, ಅದು ಒಂದು ಕಲೀಲಿಕ್ಕೆ ಸಿಕ್ತು. ಆದ್ದರಿಂದ ನನಗೂ ಎಕ್ಸ್ಪೆರಿಮೆಂಟ್ ಮಾಡೋದು ತುಂಬ ಇಷ್ಟ. ಆದ್ದರಿಂದ ನಾನು ನನ್ನದೇ ಒಂದು ಈ ಶಾಸ್ತ್ರೀಯ ಸಂಗೀತದ ಬಂದಿಷ್ಗಳನ್ನು ತಗೊಂಡು ಅದಕ್ಕೊಂದು ಕಂಟೆಂಪ್ರರಿ ಮ್ಯೂಸಿಕ್ ಕೊಟ್ಟು ಸ್ವಲ್ಪ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದ್ದೇನೆ. ನಾನು ಯೂಟ್ಯೂಬಲ್ಲೆಲ್ಲ ಅದು ರಿಲೀಸ್ ಮಾಡಿದ್ದೀನಿ. ಸೊ ಅದರಿಂದ ಒಂದು ಐಡಿಯಾ ಸಿಕ್ತು ಹೇಗೆ ಇದು ಮಾಡ್ಬೋದು ಅಂತ. ಆಮೇಲೆ ನನ್ನ ಈಗ ಡಿವೋಷನಲ್ ಸಾಂಗಿಗೂ ನಾನು ನನ್ನ ಕಾರ್ಡ್ಸ್ಗಳನ್ನು ಹಾಕೋದು, ಹಾರ್ಮನೀಸ್, ವೆಸ್ಟರ್ನ್ ಹಾರ್ಮನೀಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡೋದು, ಅದೆಲ್ಲ ಮಾಡ್ತೀನಿ. ಯಾಕಂದರೆ ಹಾಗೆ ಮಾಡೋದ್ರಿಂದ ನಮ್ಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಆಮೇಲೆ ವೆಸ್ಟರ್ನ್ ಮ್ಯೂಸಿಕಲ್ ಟೆಕ್ನಿಕ್ಸ್ ಅದು ಬ್ಲೆಂಡ್ ಆದ ಕೂಡಲೇ ಅದಕ್ಕೆ ಒಂದು ಬೇರೆ ಡೈಮೆನ್ಷನ್ ಬರುತ್ತೆ ಹಾಡಿಗೆ. ಸೊ ಅದು ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ. ಆಮೇಲೆ ನಾನು ಮ್ಯೂಸಿಕಲ್ಲೂ ಇದು ಫಿಲ್ಮ್ ಇಂಡಸ್ಟ್ರಿಯಲ್ಲೂ ಸ್ವಲ್ಪ ಟ್ರೈ ಮಾಡೋಣ ಅಂತ ಹೇಳಿ ನಾನು ಸಾಂಗ್ಗಳನ್ನು, ಡೆಮೋಗಳನ್ನು ಮಾಡೋದು, ಕಂಪೋಸ್ ಮಾಡೋದು. ನಾನೇ ಸಾಹಿತ್ಯ ಬರೀತಿದ್ದೆ, ಎಲ್ಲ ಬರೆದು ನಾನು ಸಾಂಗ್ ಬ್ಯಾಂಕ್ ಅಂತ ಮಾಡಿಕೊಂಡು ನಾನು ಪಿಚ್ ಮಾಡ್ತಿದ್ದೆ. ಬಾಲಿವುಡಲ್ಲೂ ಪಿಚ್ ಮಾಡಿದ್ದೀನಿ, ಕನ್ನಡ ಇಂಡಸ್ಟ್ರಿಯಲ್ಲೂ ಪಿಚ್ ಮಾಡಿದ್ದೀನಿ. ಹಾಗೆ ಮಾಡ್ತಾ ಇರಬೇಕಾದ್ರೆ ಬ್ಯಾಕ್ಗ್ರೌಂಡ್ ಇದು ಹಿನ್ನೆಲೆ ಸಂಗೀತಕ್ಕೆ ನನಗೆ ಹಾಡಲಿಕ್ಕೆ ಅವಕಾಶ ಸಿಕ್ತು. ಹಾಗೆ ಕಂಪೋಸ್ ಮಾಡಲಿಕ್ಕೂ ಅವಕಾಶ ಸಿಕ್ತು. ನಾನೆಲ್ಲ ನನ್ನ ಹಾಡುಗಳನ್ನು ತೊಗೊಂಡು ಹೋಗಿದ್ದೆ ಪ್ರೊಡ್ಯೂಸರ್ ಹತ್ರ. ಅವ್ರು ತುಂಬ ಇಷ್ಟ ಆಯಿತು. ಅವರಿಗೆ ಆ ಮೂವಿಗೆ ರಿಕ್ವೈರ್ಮೆಂಟ್ ಅದೇ ಇತ್ತು. ಸೊ 6 ಹಾಡುಗಳನ್ನು ನಾನು ಮತ್ತೆ ಫ್ರೆಶ್ಲಿ ಕಂಪೋಸ್ ಮಾಡಿ ಅದಕ್ಕೆ ಮ್ಯೂಸಿಕ್ ನಾನೇ ಕೊಟ್ಟು ಆಮೇಲೆ ಎಂಟೈರ್ ಮೂವಿಗೆ ಬ್ಯಾಕ್ಗ್ರೌಂಡ್ ಸ್ಕೋರು ನಾನೇ ಮಾಡಿದ್ದು. ಓಕೆ, ವೆಡ್ಡಿಂಗ್ ಗಿಫ್ಟ್. ಹೌದು. ಇನ್ನೊಂದು ನಿರುತ್ತರ ಅನ್ನೋ ಸಿನಿಮಾ ಕೂಡ ತಾವು ಹಾಡಿದ್ದೀರಿ, ಹೌದಲ್ಲ? ಹೌದು. ನಿರುತ್ತರ ಸಿನಿಮಾ ನಾನು ಮುಂಬೈಲಿ ಇರಬೇಕಾದ್ರೆ ಅದು ನಂಗೆ ಸಿಕ್ಕಿತ್ತು. ಅವರಿಗೆ ಕನ್ನಡ ಸಿಂಗರ್ ರಿಕ್ವೈರ್ಮೆಂಟ್ ಇತ್ತು. ಆಗ ರೆಕಮೆಂಡೇಶನ್ ಮಾಡಬೇಕಾದ್ರೆ ನನ್ನ ಹೆಸರು ಇತ್ತು. ನಿರುತ್ತರ ಚಿತ್ರಕ್ಕೆ ಸಂಗೀತ ಸಂಯೋಜನೆ ಕೊಟ್ಟದ್ದು ನಮ್ಮ ಸಿತಾರ್ ವಾದಕರು ನೀಲಾದ್ರಿ ಕುಮಾರ್ ಅಂತ ಅವರು. ಹಾಗಾಗಿ ಅವ್ರದ್ದು 2 ಹಾಡು ಆ ಚಿತ್ರದಲ್ಲಿ 2 ಹಾಡು ಹಾಡಲಿಕ್ಕೆ ಅವಕಾಶ ಸಿಕ್ತು. ಒಂದು ನಂದು ಸೋಲೋ ಆಹಾ ಇದೆಂಥ ಅಂತ, ಇನ್ನೊಂದು ಡ್ಯುಯೆಟ್ ವಿತ್ ಜೊನಿತಾ ಗಾಂಧಿ ಅವರ ಜೊತೆ ಹೂ ಮೇಲೆ ಹನಿ ಅಂತ. ಓಕೆ, ಸೊ ಎಲ್ಲ ತಮಗೊಂದು ಆಸಕ್ತಿ ಇತ್ತು, ಈ ಶಾಸ್ತ್ರೀಯಕ್ಕೆ ಹೊಸ ಬಗೆಯ ಸಂಗೀತವನ್ನು ಮಿಶ್ರಣ ಮಾಡಿದಾಗ ಹೊಸ ಡೈಮೆನ್ಷನ್ ಸಿಗುತ್ತೆ ಅಂತ ಹೇಳಿ ಕರ್ನಾಟಕ, ಭಾರತ, ಬೇರೆ ಬೇರೆ ರಾಜ್ಯ ಇಲ್ಲಿಗೆ ಸೀಮಿತವಾಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ತಾವು ಬೇರೆ ದೇಶಗಳಲ್ಲಿ ಹೋಗಿ ಕಾರ್ಯಕ್ರಮಗಳನ್ನು ನೀಡೋದಕ್ಕೆ ಪ್ರಾರಂಭ ಮಾಡ್ತೀರಿ. ಅಪಾರ ಅಭಿಮಾನಿಗಳನ್ನು ಕೂಡ ಹೊಂದಿದ್ದೀರಿ. ನಮ್ಮಲ್ಲಿ ಒಂದು ಕಲ್ಪನೆ ಇದೆ, ಭಾರತದ ಟ್ರೆಡಿಷನ್ಸ್ ಆಗಿರಬಹುದು, ಸಂಪ್ರದಾಯ, ಕಸ್ಟಮ್ಸ್ ಏನೇ ಇದ್ರೂ ಕೂಡ ಅದು ಅಲ್ಲಿಗೆ ಸೀಮಿತ ಅಂತ.
ಪಾಶ್ಚಾತ್ಯ ದೇಶಗಳಲ್ಲೂ ಕೂಡ ಅದನ್ನ ಪ್ರೀತಿಸೋರು ಆರಾಧಿಸೋರು ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಹೋಗಿದೆ. ಸೊ ಬೇರೆ ದೇಶಗಳ ಕಾರ್ಯಕ್ರಮ ನೀಡೋದು, ಅದನ್ನ ಅವರು ಕಲಿಯೋದು, ಅದ್ರ ಬಗ್ಗೆ ಆಸಕ್ತಿ ತೋರಿಸೋದು, ಈ ಆಯಾಮದ ಬಗ್ಗೆ ಮಾತನಾಡ್ಬೋದಾ? ಹೌದು, ನಾನು ಫಸ್ಟ್ ಟೈಮ್ USA ಹೋದಾಗ ನನ್ನ ಕಾರ್ಯಕ್ರಮ ಕೇಳಿ ನನಗೆ ಅದೇ 3 ತಿಂಗಳ ಅವಧಿಯಲ್ಲಿ 23 ಕಾರ್ಯಕ್ರಮ ಸಿಕ್ತು ಬ್ಯಾಕ್ ಟು ಬ್ಯಾಕ್. ಅಲ್ಲೇ ಒಂದು ಕಾರ್ಯಕ್ರಮ ಕೇಳಿ ಅಲ್ಲಿ ನೀವು ಹೋಗಿದ್ದು ಒಂದು ಕಾರ್ಯಕ್ರಮ ನಾನು ಅಕ್ಕ ಸಮ್ಮೇಳನ ಅಂತ ಅಟ್ಲಾಂಟಿಕ್ ಸಿಟಿಯಲ್ಲಿ ಅಲ್ಲಿ ಹಾಡ್ಲಿಕ್ಕೆ ಹೋಗಿದ್ದೆ ನಾನು. ಸೊ ಅಲ್ಲಿ ನಂದು ಅದು ಸಿಕ್ಕಿದ್ದೆ ಒಂದು ಅರ್ಧ ಗಂಟೆ ಸ್ಲಾಟ್. ಅದರಲ್ಲಿ ಹಾಡಬೇಕಾದ್ರೆ ಅಲ್ಲಿ ಇದ್ದವರೆಲ್ಲ ಕೇಳಿ ಸಂಗೀತವನ್ನು ಕೇಳಿ ನನಗೆ ಅಲ್ಲೇ ಅಂದರೆ ಸ್ಪಾಟಲ್ಲಿ ನಾನು ಬೇರೆ ಬೇರೆ ಸಿಟಿಗಳಿಗೆ ನಂಗೆ ಕರ್ಕೊಂಡು ಹೋದರು. ಅದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಮತ್ತು ಇವಾಗ ಗ್ಲೋಬಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ತುಂಬ ಹರಡ್ತಿದೆ, ಅಂದರೆ ತುಂಬ ಲೈಕ್ ಮಾಡ್ತಾರೆ. ಬೇರೆ ಬೇರೆ ಡೈಮೆನ್ಷನ್ ಅಂದರೆ ವೆಲ್ನೆಸ್, ಆಮೇಲೆ ಮೆಂಟಲ್ ಹೆಲ್ತ್, ಇದೆಲ್ಲ ಬೇರೆ ಬೇರೆ ಆಧುನಿಕ ಇದು ಹೊಸ ಆಯಾಮಗಳನ್ನು ತಗೊಂಡಿದೆ, ಶಿಫ್ಟ್ ಆಗಿದೆ. ಸೊ ಆದ್ದರಿಂದ ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಆಮೇಲೆ ಅಲ್ಲೊಂದು ಒಂದು ಎಟಿಕೆಟ್ ಅಂತ ಇದೆ, ಅಂದರೆ ಟೈಮ್ ಸೆನ್ಸ್. ಅಂದರೆ ಇಷ್ಟು ಗಂಟೆಗೆ 7 ಗಂಟೆಗೆ ಕಾರ್ಯಕ್ರಮ ಅಂದರೆ 6:45 ಬಂದು ಕೂತ್ಕೊಳ್ತಾರೆ. ಅದೊಂದು ಅವ್ರಂತ್ರ ಒಂದು ಅರ್ಧ ಗಂಟೆ ಲೇಟ್ ಸ್ಟಾರ್ಟ್ ಏನು ಲೇಟ್ ಇಲ್ಲ. 6:45 7 o'clock ನಾನು ಸ್ಟಾರ್ಟ್ ಮಾಡಬೇಕು, 8:30 ಎಂಡ್ ಮಾಡಬೇಕಂದ್ರೆ ನಾನು 8:30 ಎಂಡ್ ಮಾಡಬೇಕು. ಯಾಕಂದರೆ ಅವರಿಗೆಲ್ಲ ಟೈಮ್ ಈಸ್ ಮನಿ. ನಾವು ವೇಸ್ಟ್ ಮಾಡುವಾಗಿಲ್ಲ ಅವರ ಟೈಮ್. ಯಾಕಂದರೆ ಅವರು 8:30ಗೆ ಮುಗಿಸಿ ಅವ್ರದ್ದು ಬೇರೆ ಅಪಾಯಿಂಟ್ಮೆಂಟ್ ಇರುತ್ತೆ, ಅವ್ರು ಬೇರೆ ಏನೋ ಕಾರ್ಯಕ್ರಮಗಳಿರುತ್ತೆ. ಬಟ್ ಅವ್ರಿಗೆ ಗೊತ್ತಿರುತ್ತೆ, ಅಂದರೆ 7ರಿಂದ 8:15 ಕಾರ್ಯಕ್ರಮ ನಾನು ಇದು ಅಟೆಂಡ್ ಮಾಡ್ಬೋದು, ಆಮೇಲೆ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಬೋದು ಅಂತ ಹಾಗೆ ಪ್ಲ್ಯಾನ್ ಮಾಡಿರ್ತಾರೆ. ಸೊ ಅದೊಂದು ಕಲೀಲಿಕ್ಕೆ ಸಿಕ್ತು, ಟೈಮ್ ಮ್ಯಾನೇಜ್ಮೆಂಟ್ ಹೇಗಿರಬೇಕು, ಟೈಮ್ ಸೆನ್ಸ್ ಹೇಗಿರಬೇಕು ಅಂತ. ಲಂಡನ್ ದೇಶದಲ್ಲಿ ಕೂಡ ಕಾರ್ಯಕ್ರಮ ನೀಡ್ತಿರ್ತಾರೆ. ಹೌದು, ನಾನು ಬಂದಿಶ್ ಪ್ರಾಜೆಕ್ಟ್ ಅಂತ ಒಂದು ಬ್ಯಾಂಡ್ ಇದೆ, ಅದರಲ್ಲಿ ಗಾಯಕನಾಗಿ ನಾನು ಕೆಲಸ ಮಾಡಿದ್ದೇನೆ. ತುಂಬ ಕಾರ್ಯಕ್ರಮಗಳು ಕೊಟ್ಟಿದ್ದೀನಿ. ಅವರು ಹೀಗೆ EDM ಎಲೆಕ್ಟ್ರಾನಿಕ್ ಡಾನ್ಸ್ ಮ್ಯೂಸಿಕ್ ವಿತ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್, ಎಸ್ಪೆಷಲಿ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್. ಹಾಗೆ ನಮ್ಮ ಶಾಸ್ತ್ರೀಯ ಸಂಗೀತದ ಬಂದಿಷ್ಗಳನ್ನು ತಗೊಂಡು ಅದಕ್ಕೆ ಫ್ಯೂಸ್ ಮಾಡಿಕೊಂಡು ಹೊಸ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಮಾಡ್ತಿದ್ರು, ಟ್ರ್ಯಾಕ್ ಎಲ್ಲ ಮಾಡಿದ್ದಾರೆ. ಅವ್ರ ಜೊತೆ ನಾನು ಕಾರ್ಯಕ್ರಮಕ್ಕೆ ಹೋಗ್ತಿದ್ದೆ. ಅವ್ರ ಜೊತೆನೇ ಒಂದು ಬ್ಲ್ಯಾಕ್ ಇಂಕ್ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಆ ಕಾನ್ಸೆಪ್ಟ್ಗೋಸ್ಕರ ನಾನು ಲಂಡನ್ಗೆ ಹೋಗಿದ್ದೆ. ಯಾವ್ದಾದ್ರು ಒಂದು ಗೀತೆ ನೆನಪಿಸ್ಕೊಳ್ಬಹುದಾ? ಅದು ಅಂದ್ರೆ ಏನಾಗತ್ತಂದ್ರೆ ಈ ಫ್ಯೂಷನ್ ಅಲ್ಲಿ ಸಾಹಿತ್ಯಕ್ಕಿಂತ ಜಾಸ್ತಿ ಈ ಸರ್ಗಮ್ ತಾನ್ಸ್ಗಳು ಆಲಾಪಗಳು ಇರೋದ್ರಿಂದ. ಹೌದು, ಈ ಸಂದರ್ಭದಲ್ಲಿ ಯಾವ್ದಾದ್ರು ಮತ್ತೊಂದು ಗೀತೆನ ಹಾಡ್ತಾ ಇದ್ರೆ. ಇನ್ನು ನಾವು ಮಸ್ಕತ್ ಹಾಗೆ ದುಬೈಯಲ್ಲಿ ತಮ್ಮನ್ನ ಒಂದು ಸಂಗೀತ ಪ್ರಕಾರದ ಪ್ರತಿನಿಧಿಯಾಗಿ ಕೂಡ ಗುರುತಿಸಿದ್ದಾರೆ, ಇವ್ರು ಕರೀತಾರೆ. ನನಗೆ ಆಶ್ಚರ್ಯ ಆಗೋದು ಅಂತ ಹೇಳಿದ್ರೆ, ಅದು ಕರ್ನಾಟಕದ ಒಬ್ಬ ಹುಡುಗ ಬೇರೆ ಬೇರೆ ದೇಶಗಳಲ್ಲಿ ಸದ್ದು ಮಾಡೋದು. ಇನ್ನೂ ವಿಶೇಷ ಏನಂತ ಹೇಳಿದ್ರೆ, ವಿದೇಶದಲ್ಲಿ ತಮ್ಮ ಒಂದು ಸಂಗೀತ ಶಾಲೆಯೇ ಇದೆ. ಅದಕ್ಕೂ ನಾವು ಮುಂದೆ ಹೋಗೋಣ. ಈಗಿನ ಗೀತೆ ನಾನಿವಾಗ ಕೊಂಕಣಿಯಲ್ಲಿ ನಾನು ಗೀತ ರಚನೆ ಮಾಡಿದ್ದೆ, ಅಂದರೆ ಸಂಯೋಜನೆ ಮಾಡಿದ್ದೆ. ಬರೆದವರು ಮತ್ತೆ ಮಾಧವ್ ಕಾಮತ್ ಅರ್ಬೆಟ್ ಅಂತ. ಇದು ತುಂಬ ಪಾಪ್ಯುಲರ್ ಆಗಿದೆ ಸದ್ಯಕ್ಕೆ. ಮಹಾಲಕ್ಷ್ಮಿ ಮೇಲೆ ಒಂದು ಹಾಡು ಕೊಂಕಣಿ ಭಾಷೆಯಲ್ಲಿದೆ, ಅದೊಂದು ಹಾಡ್ತೀನಿ. प्रति घरा तो स्थिर बैस, गति तुची महालक्ष्मी. प्रति घरा तो स्थिर बैस, गति तुची महालक्ष्मी. वितत महिमा पतित पावन, वितत महिमा पतित पावन. श्रीपतिले सेवा सतत दीवनु, प्रति घरा तो स्थिर बैस, गति तुची महालक्ष्मी. अजरुद्र सुरवंदित विमले, अजरुद्र सुरवंदित विमले. भजक भाग्य निधि हे कमले, भजक भाग्य निधि हे कमले. गजेंद्र वरवाहन रूप
ಗಜೇಂದ್ರ ವರವಾಹನರೂಢೆ ವಿಜಯ ಸುಖ ವಿಜಯ ಸುಖ ವಿಜಯ ಸುಖ ಸೌಭಾಗ್ಯದಿಗೆ ಪ್ರತಿ घरातु स्थिर बैस गति तुझे महालक्ष्मी प्रति घरातु स्थिर बैस गति तुझे महालक्ष्मी वितत महिमा पतित पावन वितत महिमा पतित पावन श्रीपतिले सेवा सतत दीनु प्रति घरातु स्थिर बैस गति तुझे महालक्ष्मी गति तुझे महालक्ष्मी गति तुझे महालक्ष्मी ನಿಮಗೆ ಎಷ್ಟು ಖುಷಿ ಇದೆ ಈ ಹಾಡುಗಳನ್ನ ಹಾಡಬೇಕಾದ್ರೆ ತಮ್ಮ ಸಂಯೋಜನೆಯ ಹಾಡುಗಳನ್ನು ಹಾಡಬೇಕಾದ್ರೆ ತಮಗೆ ಎಷ್ಟು ಖುಷಿ ಇದೆ ವಿಶೇಷವಾಗಿ? ಖುಷಿ ಆಗುತ್ತೆ ಎಕ್ಸೆಪ್ಟ್ ಆಗಿದೆ ಅಂತ ಕಂಪೋಸಿಷನು. ಆದರೆ ಕಂಪೋಸಿಷನ್ ಮಾಡಬೇಕಾದ್ರೆ ನಮ್ಗೆ ಅನಿಸ್ತಿರ್ತದೆ ಇದು ಚೆನ್ನಾಗಿದೆ ಕಂಪೋಸಿಷನ್, ಜನರಿಗೆ ಇಷ್ಟ ಆಗತ್ತಾ ಇಲ್ವಾ ಅಂತ. ಬಟ್ ಕೆಲವು ಸಾರಿ ನಾವು ಏನು ಎಕ್ಸ್ಪೆಕ್ಟೇಷನ್ ಇಡ್ತೀವಿ ಅದು ಯಾವಾಗಲೂ ಕೆಲವು ಸಾರಿ ಹಾಗಾಗ್ತದೆ. ನಾವು ಎಕ್ಸ್ಪೆಕ್ಟೇಷನ್ ಇರದೆ ಅಂದರೆ ಅಷ್ಟೊಂದು ಇಟ್ಕೊಂಡಿರಲಿಲ್ಲ ಅಂದರೆ ಅದು ತುಂಬ ಜನರಿಗೆ ಚೆನ್ನಾಗಿ ಹೋಗುತ್ತೆ. ಆದರೆ ಇದೊಂದು ಒಂದು ವಿಚಿತ್ರ ಇದು ಜನರಿಗೆ ಏನು ಇಷ್ಟ ಆಗತ್ತಂತ ಹೇಳಿ. ಹೌದು, ಇದು ಹಾಡು ನಾನು ಕಂಪೋಸ್ ಮಾಡಿ ಆಲ್ಮೋಸ್ಟ್ 4 ವರ್ಷ ಆಯಿತು. ಆದರೆ ರೀಸೆಂಟ್ಲಿ ತುಂಬ ನಮ್ಮ ಸಮಾಜದಲ್ಲಿ ನಮ್ಮದು GSB ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜ ನಮ್ಮದು, ಅದರಲ್ಲಿ ತುಂಬ ಪಾಪ್ಯುಲರ್ ಆಗ್ತಾ ಇದೆ, ತುಂಬ ಜನರಿಗೆ ಇಷ್ಟ ಆಗ್ತಿದೆ. ಎಲ್ಲೂ ಕಾರ್ಯಕ್ರಮ ಹೋದರೂ ಅದೊಂದು ಹಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಇರುತ್ತೆ. ಯಾರು ನಿಮ್ಮ ದಿನನಿತ್ಯದ ಕೇಳುಗರು ಯಾರು? ಮನೇಲಿ ನೀವೇನಾದ್ರು ಸಂಯೋಜನೆ ಮಾಡಿದಾಗ ಈ ರೀತಿ ರಾಗಕ್ಕೆ ಇದನ್ನ ಬೆರೆಸಿದ್ದೀನಿ ಅಂದಾಗ ಚೆನ್ನಾಗಿದೆ ಮಾಡಿ ಅನ್ನೋರು ಯಾರು? ಏನಾಗ್ತದೆ, ನಾನು ಮನೆಯಲ್ಲೇ ಸ್ಟುಡಿಯೋ ಮಾಡ್ಕೊಂಡಿದ್ದೀನಿ. ನಾನು ಏನು ಮಾಡೋದು ಎಲ್ಲ ಕೇಳಿಸ್ತಿರ್ತದೆ, ಕಂಪೋಸ್ ಮಾಡೋದು ಎಲ್ಲ. ಬೆಸ್ಟ್ ಕ್ರಿಟಿಕ್ ಈಸ್ ಮೈ ವೈಫ್ ಅಮಿತಾ ಶಾನ್ಭೋಗ್ ಅಂತ. ಅವರು ಏನು ಅವ್ರಿಗೆ ಅನಿಸ್ತದೆ ಅದ್ರ ಬಗ್ಗೆ ಅವರು ಸ್ಟ್ರೇಟ್ ಹೇಳ್ಬಿಡ್ತಾರೆ. ಮೇಡಮ್ ಅಮಿತಾ ಅವ್ರು ಏನು ಮಾಡ್ತಾರೆ? ಅವರು ಡೆಲಾಯ್ಟ್ ಕನ್ಸಲ್ಟಿಂಗ್ ಅಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಶಾಸ್ತ್ರೀಯ ಸಂಗೀತದ ಬಗ್ಗೆ ಏನೂ ಗೊತ್ತಿಲ್ಲ, ಬಟ್ ಶಿ ಹ್ಯಾಸ್ ಅ ವೆರಿ ಗುಡ್ ಇಯರ್ ಫಾರ್ ಮ್ಯೂಸಿಕ್. ಅಂದರೆ ಯಾರು ತಪ್ಪು ಹಾಡ್ತಾರೆ, ಯಾರು ಚೆನ್ನಾಗಿ ಹಾಡ್ತಾರೆ, ಸರಿಯಾಗಿ ಹೇಳ್ತಾರೆ. ಮನೇಲಿ ಒಬ್ರು ವಿಮರ್ಶಕರಿದ್ದಾರೆ ಖಂಡಿತ. ಓಕೆ, ಸೊ ನಾವಿವಾಗ ಬ್ಲಿಸ್ ಅನ್ನುವಂತಹ ತಮ್ಮ ಒಂದು ಆಲ್ಬಮ್, ತಾವು ಹಾಡಿದಂತಹ ದನಿಯಾದಂತಹ ಒಂದು ಆಲ್ಬಮ್ ಬಹಳ ಒಳ್ಳೆ ಪ್ರಶಂಸೆಗೆ ಪಾತ್ರವಾಗುತ್ತೆ. ಅಂಡ್ ಆ ಕುರಿತಾಗಿ ಚುಟುಕಾಗಿ ಹೇಳ್ಬಹುದಾ? ಹೌದು, ಇದು ಬ್ಲಿಸ್ ಅಂತ ಒಂದು ಆಲ್ಬಮ್, ಅದು ಇನ್ಸ್ಟ್ರೂಮೆಂಟಲ್ ಸಾಂಗ್. ಅದರಲ್ಲಿ ಅವರಿಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಸರ್ಗಮು ಆಲಾಪಗಳು ಬೇಕಿತ್ತು. ಹಾಗೆ ನಂಗೆ ಅವರು ಅಪ್ರೋಚ್ ಆದರು. ಅದು ಕೂಡಲೇ ನನ್ನನ್ನು ಅವ್ರು ಕೇಳಿದರು, ಫೇಸ್ಬುಕ್ಕಲ್ಲಿ ಏನೋ ಕೇಳಿ ಅವ್ರಿಗೆ ಇಷ್ಟ ಆಗಿತ್ತು. ಇಷ್ಟ ಆಗಿ ಆಮೇಲೆ ಅವರು ಸಿಂಗಾಪುರಿಂದ ಅರುಣ್ ಶೆಣೋಯ್ ಅಂತ, ಅವರು ಸಿಂಗಾಪುರಲ್ಲಿ ಇರ್ತಾರೆ. ಅವರೊಂದು ದೊಡ್ಡ ಪ್ರೊಡ್ಯೂಸರು ವರ್ಲ್ಡ್ ಮ್ಯೂಸಿಕ್ಕಿಗೆ. ಅವರು ಅಲ್ಲಿಂದ ಇಲ್ಲಿಗೆ ಬೆಂಗಳೂರಿಗೆ ಬಂದು ಇಲ್ಲಿ ಸ್ಟುಡಿಯೋ ಬುಕ್ ಮಾಡಿ ನನ್ನ ವೋಕಲ್ಸ್ಗಳನ್ನು ರೆಕಾರ್ಡ್ ಮಾಡಿ ಆಮೇಲೆ ಆ ಫೈಲ್ಸ್ಗಳನ್ನು ತೊಗೊಂಡು ಹೋಗಿ ಅಲ್ಲಿ USA ಅಲ್ಲಿ ಮಿಕ್ಸಿಂಗ್ ಮಾಸ್ಟರಿಂಗ್ ಎಲ್ಲ ಮಾಡಿ ಆಮೇಲೆ ಗ್ರಾಮಿ ಇದಕ್ಕೆ ಅವ್ರ ನಾಮಿನೇಷನ್ಗೆ ಅದಕ್ಕೆ ಕಳಿಸಿದ್ರು. ಆ ಹಾಡು ಗ್ರಾಮಿ ಪೇಜಲ್ಲಿ ಫೀಚರ್ ಆಯ್ತು. ಹೌದು ಹೌದು, ಬಹಳ ದೊಡ್ಡ ಗ್ರಾಮಿ ನಾಮಿನೇಷನ್ ಹೋಗೋದೇ ಬಹಳ ಕಷ್ಟವಾದದ್ದು. ಅಲ್ಲಿ ಫೀಚರ್ ಆಗೋದು ಇನ್ನ ಖಂಡಿತ. ಹೌದು ಹೌದು, ಅಭಿನಂದನೆಗಳು ತಮಗೆ ತಡವಾಗಿ. ಓಕೆ, ತಾವು ಸಾಕಷ್ಟು ಪ್ರತಿಷ್ಠಿತ ಕಾರ್ಯಕ್ರಮಗಳಲ್ಲಿ ವೇದಿಕೆಯನ್ನು ಹಂಚಿಕೊಂಡಿದ್ದೀರಿ, ಹಾಡಿದ್ದೀರಿ. ನಾನು ಅದಕ್ಕೂ ಬರೋಕ್ಕಿಂತ ಮುಂಚಿತವಾಗಿ ತಾವು ಹ್ಯೂಸ್ಟನ್ ಟೆಕ್ಸಸ್ ಅಲ್ಲಿ ಕೂಡ ವಾಸವಿರ್ತೀರಿ. ಅಲ್ಲೊಂದಷ್ಟು ದಿನ ಇದ್ರೆ ಭಾರತದಲ್ಲಿ ಒಂದಷ್ಟು ದಿನ ಇರ್ತೀರಿ. ಅಲ್ಲೂ ಕೂಡ ಈ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಗಮಲನ್ನ ಹರಡ್ತಾ ಇದ್ದೀರಿ. ಅಲ್ಲಿಯ ವಿದ್ಯಾರ್ಥಿಗಳ ಬಗ್ಗೆ, ಅಲ್ಲಿಯ ಕಾರ್ಯಕ್ರಮಗಳ ಬಗ್ಗೆ ಹೇಳಬಹುದಾ? ಹೌದು, ಅಲ್ಲೂ ನಾನು ಸ್ಟುಡಿಯೋ ಓಪನ್ ಮಾಡಿದ್ದೀನಿ. ನನ್ನ ಪ್ರಾಜೆಕ್ಟ್ಗಳನ್ನು ಅಲ್ಲಿ ಮಾಡ್ತೀನಿ. ಅಲ್ಲಿ ಲೋಕಲ್ ಆರ್ಟಿಸ್ಟ್ಗಳ ಜೊತೆ ಕೊಲ್ಯಾಬ್ರೇಟ್ ಮಾಡ್ತಿದ್ದೀನಿ. ಇನ್ನು ತುಂಬ ಪ್ರಾಜೆಕ್ಟ್ಸ್ಗಳು ಅಂದರೆ ಪ್ಲ್ಯಾನ್ಸ್ ಇದೆ ಮಾಡೋದು. ಅಲ್ಲಿ ಸ್ಕೂಲು ಇದೆ. ನನ್ನ ಹತ್ರ ತುಂಬ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಕಲೀಲಿಕ್ಕೆ. ತುಂಬ ಸೀರಿಯಸ್ ಆಗಿದ್ದಾರೆ, ಕಲಿಬೇಕಂತ ಒಂದು ಆಸೆ ಇದೆ. ಯಾಕಂದರೆ ಇದೇನ ನಾವು ಗಮನಿಸ್ತಿರೋದು, ಇದು ನಂದು ತುಂಬ ವರ್ಷ ಮುಂಚೆ, ಇದು 2016 ನಾನು
ಈ ಅಕ್ಕ ಸಮ್ಮೇಳನಕ್ಕೆ ಹೋದಾಗ Okay. ಯೂನಿವರ್ಸಿಟಿ ಆಫ್ ನಾರ್ತ್ ಕ್ಯಾರೋಲೈನಾ ಅಲ್ಲಿ ವರ್ಕ್ಶಾಪ್ ಮಾಡಿದ್ದೆ. ವರ್ಲ್ಡ್ ಮ್ಯೂಸಿಕ್ ಸ್ಟೂಡೆಂಟ್ಸ್ಗಳಿಗೆ ಇಂಟ್ರೊಡಕ್ಷನ್ ಟು ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್, ಅಂದರೆ ಹೌ ಇಟ್ ಈಸ್ ಸಿಮಿಲರ್ ಟು ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್, ಹೌ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಈಸ್ ಸಿಮಿಲರ್ ಟು ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ ಅಂತ. ನನಗೆ ಇದು ಎರಡು ಆಯಾಮಗಳ ಬಗ್ಗೆ ಗೊತ್ತಿರೋದ್ರಿಂದ ಸೊ ಐ ಕುಡ್ ರಿಲೇಟ್ ಬೋತ್ ಅಂದರೆ ಜಾನರ್ಸ್ ಆಫ್ ಮ್ಯೂಸಿಕ್. ಸೊ ಅದ್ರ ಬಗ್ಗೆ ನಾನು ವರ್ಕ್ಶಾಪ್ ಮಾಡಬೇಕಾದ್ರೆ ತಗೊಂಡೆ. ಹ್ಯೂಸ್ಟನ್ ತರಗತಿಗಳ ಬಗ್ಗೆ ತಾವು ಹೇಳ್ತಾ ಹೌದು, ಇದ್ರಿ. ತುಂಬ ಸ್ಟೂಡೆಂಟ್ಸ್ ಇದ್ದಾರೆ, ಕಲಿತಾ ಇದ್ದಾರೆ, ತುಂಬ ಸೀರಿಯಸ್ ಆಗಿದ್ದಾರೆ, ಕಲಿಬೇಕಂತ ಇದ್ದಾರೆ, ಆಮೇಲೆ ಚೆನ್ನಾಗಿ ಹಾಡಬೇಕಂತಲೂ ಇದ್ದಾರೆ. ನನ್ನ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಕಲಿಸಿ ಚೆನ್ನಾಗಿ ಹಾಡುವಾಗೆ ಮಾಡೋದು. ಓಕೆ, ಸಂಗೀತದ ಆಸಕ್ತಿ ಅಂತದ್ದು ಅನ್ಸುತ್ತೆ ಯೂನಿವರ್ಸಲ್ ಮ್ಯೂಸಿಕ್ಗೆ ತೆರೆದುಕೊಳ್ಬೇಕು, ಎಲ್ಲಾ ಬಗೆಯ ಸಂಗೀತವನ್ನು ತಿಳಿದುಕೊಳ್ಬೇಕು ಅನ್ನೋಂತಹ ಆಸಕ್ತಿನ ಅದೇ ಹುಟ್ಟಾಕುತ್ತೆ ಅನ್ಸುತ್ತೆ. ಹಾಗಾಗಿ ಎಲ್ಲಿಯ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಇನ್ನೆಲ್ಲೋ ಯಾವುದೋ ದೇಶದಲ್ಲಿ ಹೋಗಿ ತಾವು ಹೇಳ್ಕೊಟ್ಟೋದನ್ನ ವಿದ್ಯಾರ್ಥಿಗಳು ಕಲಿತಿದ್ದಾರೆ ಅಂದ್ರೆ ಬಹಳ ಖುಷಿ ಆಗುವಂತಹ ವಿಚಾರ. ತಮಗೆ ಮೋಸ್ಟ್ಲಿ ಹೆಮ್ಮೆ ಇರುತ್ತೆ. ಮತ್ತೆ ಈಗ ಒಂದು ಅವೇರ್ನೆಸ್ ಬಂದಿದೆ. ಫಾರ್ ಎವ್ರಿಥಿಂಗ್ ಕ್ಲಾಸಿಕಲ್ ಮ್ಯೂಸಿಕ್ ಇಸ್ ಅ ಬೇಸ್. ನೀವು ಯಾವುದೇ ಸಂಗೀತ ಹೌದು, ಯಾವುದೇ ಸಂಗೀತ ಹಾಡ್ಬೋದು ನೀವು, ಬಟ್ ನೀವು ಇದು ಕಲ್ತ್ರೆ ಅಂದರೆ ಯಾವುದೇ ಒಂದು ಲ್ಯಾಂಗ್ವೇಜ್ ನಿಮಗೆ ಪೂರ್ತಿಯಾಗಿ ಕಲಿಬೇಕಂದ್ರೆ ನೀವು ಅದ್ರ ಬಗ್ಗೆ ಅದರ ಆಲ್ಫಾಬೆಟ್ಸಿಂದಲೇ ಸ್ಟಾರ್ಟ್ ಮಾಡಬೇಕು, ABCD, ಆಮೇಲೆ ಗ್ರಾಮರ್ ಕಲಿಬೇಕು. ಸೊ ಶಾಸ್ತ್ರೀಯ ಸಂಗೀತ ಇಸ್ ನಥಿಂಗ್ ಬಟ್ ಅ ಲ್ಯಾಂಗ್ವೇಜ್, ಸ್ಪೆಷಲಿ ಗ್ರಾಮರ್. ಇಫ್ ಯು ನೋ ದ ಗ್ರಾಮರ್ ಯು ಕ್ಯಾನ್ ರೈಟ್ ಎಸೇಸ್, ನೋವೆಲ್ಸ್, ವಾಟ್ ಎವರ್ ನಾಟ್. ಮಹರೂಮ್ ಉಸ್ತಾದ್ ಅಬ್ದುಲ್ ಕರೀಂ ಖಾನ್ ಈ ಉತ್ಸವದಲ್ಲಿ ತಾವು ಹಾಡ್ತೀರಿ. ಗಂಗೂಬಾಯಿ ಹಾನ್ಗಲ್ ಅವರ 94ನೇ ಜನ್ಮದಿನ ಸಂದರ್ಭದಲ್ಲಿ ತಾವು ಹಾಡ್ತೀರಿ. ಅಬ್ದುಲ್ ಕರೀಂ ಖಾನ್ ಅವರು ಹುಟ್ಟು ಹಾಕಿದಂತಹ ಕಿರಾಣ ಘರಾಣ ಅದರ ಪ್ರತಿನಿಧಿ ಅಂತ ಹೇಳಿ ನಿಮ್ಮನ್ನ ಬೇರೆ ದೇಶದಲ್ಲಿ ಕರೀತಾರೆ. ಈ ಬಗ್ಗೆ ವಿಸ್ತೃತವಾಗಿ ಹೇಳ್ಬಹುದಾ? ಹೌದು, ಅಬ್ದುಲ್ ಕರೀಂ ಖಾನ್ ಅವರು ನಮ್ಮ ಕಿರಾಣ ಘರಾಣದ ಸಂಸ್ಥಾಪಕರು. ಅಬ್ದುಲ್ ಕರೀಂ ಖಾನ್ ಅವರ ಶಿಷ್ಯ ಸವಾಯ್ ಗಂಧರ್ವ್ ಅವರ ಶಿಷ್ಯ ಪಂಡಿತ್ ಭೀಮ್ಸೆನ್ ಜೋಶಿ, ಪಂಡಿತ್ ಭೀಮ್ಸೆನ್ ಜೋಶಿ ಅವರ ಶಿಷ್ಯ ಪಂಡಿತ್ ಶ್ರೀಪತಿ ಪಾಡಿಗಾರ್, ಆಮೇಲೆ ಶ್ರೀಪತಿ ಪಾಡಿಗಾರ್ ಅವರ ಶಿಷ್ಯ ಬಾಲಚಂದ್ರ ಪ್ರಭು. ಅಂದರೆ ಆ ಲೀನೇಜಲ್ಲೇ ಬರೋದ್ರಿಂದ ಒಂದು, ಆಮೇಲೆ ಆ ಲೀನೇಜಲ್ಲಿ ಕಲೀಲಿಕ್ಕೆ ಸಿಕ್ಕಿದ್ರಿಂದ ಆ ಒಂದು ಏನು ಪುಣ್ಯ ಮಾಡಿದ್ರು ನಂದು ಪೂರ್ವಜರು, ಅದನ್ನು ನಂಗೆ ಕಲೀಲಿಕ್ಕೆ ಸಿಕ್ತು ಪಂಡಿತ್ ಶ್ರೀಪತಿ ಪಾಡಿಗಾರ್ ಅವ್ರ ಹತ್ರ. ಕಲ್ತಿದ್ರಿಂದ ಆ ಕಿರಾಣ ಘರಾಣ ಬಗ್ಗೆ ಅದೊಂದು ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಎವ್ರಿ ಘರಾಣ ಹ್ಯಾಸ್ ಇಟ್ಸ್ ಓನ್ ಸ್ಟೈಲ್, ಅಂದರೆ ಗಾಯನದ ಸ್ಟೈಲ್ ಇದೆ, ಸ್ವರ ಹಚ್ಚೋ ರೀತಿ, ಗಮಕಗಳನ್ನು ಹಾಡೋದು, ಬಂದಿಷ್ಗಳನ್ನು, ಅಂದರೆ ಸೆಟ್ ಆಫ್ ಬಂದಿಷಸ್ ಇದೆ, ಅದರಲ್ಲೇ ಇದೆಲ್ಲ ಫಾಲೋ ಮಾಡಬೇಕಾಗ್ತದೆ. ನಾನು ಟ್ರೈ ಮಾಡ್ತಿದ್ದೇನೆ ಅದನ್ನು ಮುಂದುವರಿಸಲಿಕ್ಕೆ. ಹಾಗೆ ನನ್ನ ಶಿಷ್ಯಂದ್ರಿಗೂ ಅಂದರೆ ಕಲಿಯೋರಿಗೂ ನಾನು ಅದನ್ನು ಮುಂದುವರಿಸಬೇಕು ಅಂತ ಮಾಡ್ತಾ ಇದ್ದೀನಿ. ಅಬ್ದುಲ್ ಮಹರೂಮ್ ಅಲ್ಲೇ ಅವ್ರದ್ದು ಪ್ರತಿ ವರ್ಷ ಕಾರ್ಯಕ್ರಮ ಆಗ್ತದೆ ಹುಬ್ಳಿಯಲ್ಲಿ. ಅಲ್ಲಿ ನಂಗೆ ಹಾಡಲಿಕ್ಕೆ ಅವಕಾಶ ಸಿಕ್ತು. ಆಗ ಮುಂದ್ಗಡೆ ಇವರು ಗಂಗೂಬಾಯಿ ಹಾನ್ಗಲ್ ಅವರು ಕೂತಿದ್ರು ಫ್ರಂಟ್ ರೋ ಅಲ್ಲಿ. ಅವರೇ ಅದು ಇನಾಗ್ರೇಟ್ ಮಾಡಲಿಕ್ಕೇನೋ ಬಂದಿದ್ರು, ಕೂತಿದ್ರು. ಒಳ್ಳೆ ಎಕ್ಸ್ಪೀರಿಯನ್ಸ್, ಬದುಕಿನ ಧನ್ಯತಾ ಭಾವ ಅದು. ಖಂಡಿತ. ಹೌದು. ನಾವು ಕಾರ್ಯಕ್ರಮದ ಕೊನೆ ಹಂತಕ್ಕೆ ತಲುಪ್ತಾ ಇದ್ದೀವಿ. ಮತ್ತೊಂದು ಗೀತೆನ ಹಾಡಬಹುದಾ? ಹೌದು. ವಿಶೇಷ ಏನಂತ ಹೇಳಿದ್ರೆ ಸಾಕಷ್ಟು ಪ್ರತಿಷ್ಠಿತ ವೇದಿಕೆಗಳಲ್ಲಿ ತಾವು ಹಾಡಿದ್ದೀರಿ, ಎಲ್ಲ ದೇಶಗಳನ್ನು ಸುತ್ತುತ್ತಾ ಇದ್ದೀರಿ. ಹೊಸ ಹೊಸ ಸಂಗೀತವನ್ನ ಹುಟ್ಟು ಹಾಕೋದು ಅಂದ್ರೆ ಎರಡೂ ಬಗೆಯ ಸಂಗೀತವನ್ನ ಮಿಶ್ರಣ ಮಾಡಿ ಹಾಡೋದನ್ನ ಕೂಡ ತಾವು ಹೇಳ್ಕೊಡ್ತಿದ್ದೀರಿ, ಕಲಿತಾ ಇದ್ದೀರಿ. ಈಗ ಯಾವ ಗೀತೆಯನ್ನು ಕೇಳೋಣ? ಈಗ ಒಂದು ನಂದೇ ಇನ್ನೊಂದು ಮಹಿಪತಿ ದಾಸರು ಅಂತ ಇದ್ರು. ಅವರ ಮಗ ಒಬ್ರು ಬರೆದಿದ್ರು, ಮಹಿಪತಿ ಸುತ ಅಂತ ಅವರು ಅಂಕಿತ ನಾಮ. ಒಂದು ಬಾರೋ ರಂಗ ಅಂತ ಹಾಡು ನಾನು ಸಂಯೋಜನೆ ಮಾಡಿದ್ದು, ಅದು ಹಾಡ್ತಿದ್ದೀನಿ. ಬಾರೋ ಬಾರೋ ರಂಗಾ, ಬಾರೋ ಬಾರೋ ರಂಗಾ, ಬಾರೋ ಬಾರೋ ರಂಗಾ, ಬಾರೋ ಬಾರೋ ರಂಗಾ, ಬಾರಯ್ಯ ಯದುವೀರ ಈರೇಳು ಭುವನಧಾರ, ಬಾರಯ್ಯ ಯದುವೀರ ಈರೇಳು ಭುವನಧಾರ, ಬಾರೋ ಬಾರೋ ರಂಗಾ, ಬಾರೋ ಬಾರೋ ರಂಗಾ, ಶ್ರೀರಮಣೀಯ ಮನೋಹರ ವಾರಣ ಭಯ ನಿವಾರ, ಶ್ರೀರಮಣೀಯ ಮನೋಹರ ವಾರಣ ಭಯ
करुणाकरा दीनोद्धारा सर्वाधारा परम उदारा सुरसहतारा दया सागरा बारो बारो रंगा बारो बारो रंगा बारಯ್ಯ ಯದುವೀರ ಇರೇಳು ಭುವನಧಾರ ಬಾರಯ್ಯ ಯದುವೀರ ಇರೇಳು ಭುವನಧಾರ ಬಾರೋ ಬಾರೋ ರಂಗ ಬಾರೋ ಬಾರೋ ರಂಗ ಬಾರೋ ಬಾರೋ ರಂಗ ಬಾರೋ 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 ರಂಗ. ಕಾರ್ಯಕ್ರಮದ ಕೊನೆಯ ಹಂತ ಹೇಗನ್ನಿಸ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು? ಚಂದನ ವಾಹಿನಿಗೆ ನಿಮಗೂ ಆಮೇಲೆ ಎಲ್ಲ ಸಿಬ್ಬಂದಿಗಳಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ನನಗಿಲ್ಲಿ ಆಹ್ವಾನಿಸಿದ್ದಕ್ಕೆ. ಯಾಕಂದರೆ ಇಂಥ ಕಾರ್ಯಕ್ರಮಗಳು ಇವಾಗ ನೋಡ್ಲಿಕ್ಕೆ ಸಿಗೋದು ತುಂಬ ಕಡಿಮೆ. ಶುಭೋದಯ ಕರ್ನಾಟಕ ಪಾಸಿಟಿವಿಟಿ ಜೊತೆ ನೀವು ನಿಮ್ಮ ಮುಂಜಾನೆಯನ್ನು ಪ್ರಾರಂಭ ಮಾಡ್ತೀರಾ. ಬೇರೆ ಬೇರೆ ಚಾನೆಲ್ಗಳಿದೆ ಇವಾಗ, ವಾರ್, ಪಾಲಿಟಿಕ್ಸ್, ಭ್ರಷ್ಟಾಚಾರ ಇದೆಲ್ಲ ಇಷ್ಟು ನೆಗೆಟಿವಿಟಿ ಸ್ಪ್ರೆಡ್ ಆಗ್ತಿರ್ಬೇಕಾದ್ರೆ ನಾನು ಸಣ್ಣವರಿರ್ಬೇಕಾದ್ರೆ ಹೇಳಿದೆ, ದೂರದರ್ಶನದಲ್ಲಿ ತುಂಬ ಶಾಸ್ತ್ರೀಯ ಸಂಗೀತ, ಇಂಥ ಕಲೆ, ಸಾಹಿತ್ಯ, ಸಂಗೀತ ಇದ್ರ ಮೇಲೆ ಕೆಲಸ ಮಾಡಿದವರಿಗೆ ನೀವು ಕರೆದು ಇಂಥ ಒಂದು ಕಾರ್ಯಕ್ರಮ ಮಾಡ್ತಿದ್ದೀರಾ, ನಿಮ್ಗೆ ಅಭಿನಂದನೆಗಳು. ಹೀಗೆ ಮಾಡ್ತಾ ಇರಿ ಅಂತ ನಾನು ಶುಭ ಕೋರ್ತೇನೆ. ಧನ್ಯವಾದಗಳು ಸರ್. ತಮ್ಮ ಭವಿಷ್ಯತ್ತಿನ ಯೋಜನೆಗಳು ಕೂಡ ಸಫಲವಾಗಲಿ, ಮತ್ತಷ್ಟು ಹಾಡುಗಳನ್ನು ಕಂಪೋಸ್ ಮಾಡಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಮತ್ತಷ್ಟು ದೇಶಗಳಿಗೆ ಹರಡಿ ಅಂತ ನಾನು ಆಶಿಸ್ತೇನೆ ಸರ್. ಥ್ಯಾಂಕ್ ಯು ಸೋ ಮಚ್. ಆತ್ಮೀಯ ವೀಕ್ಷಕರೇ, ಇವತ್ತು ಬಾಲಚಂದ್ರ ಪ್ರಭು ಅವರ ಜೊತೆಗೆ ನಮಗೆ ತಬ್ಲಾದಲ್ಲಿ ಸಾಥ್ ನೀಡಿದಂತಹ ಶ್ರೀವತ್ ಶರ್ಮಾ, ನಿಮಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಆತ್ಮೀಯ ವೀಕ್ಷಕರು, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಾಲಚಂದ್ರ ಪ್ರಭು ಅವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಗಮಲನ್ನ ಯಾವೆಲ್ಲ ರೀತಿಯಲ್ಲಿ ವಿದೇಶಕ್ಕೂ ಕೂಡ ಹರಡಬಹುದು ಅನ್ನೋದನ್ನ ತೋರಿಸ್ಕೊಟ್ರು. ಇದು ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.